ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಆಘಾತಕಾರಿ ಸುದ್ದಿ ಇದೆ. ಇದು ಇತ್ತೀಚೆಗಷ್ಟೇ ಒಂದು ಸುದ್ದಿ ಬಂದಿತ್ತು, ಅದನ್ನು ಪಾಕಿಸ್ತಾನ ನಿರಾಕರಣೆ ಮಾಡಿತ್ತು. ಯಾವ ಸುದ್ದಿ ಅಂತ ಹೇಳಿದ್ರೆ, ಇಸ್ರೇಲ್ನ ಮೊಸಾದ್ ಪಾಕಿಸ್ತಾನದ ನಾಯಕರನ್ನ ಮುಗಿಸೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿತ್ತು. ಯಾವಾಗ ಮಾತುಕತೆಯನ್ನು ನಡೆಸೋದಕ್ಕೆ ಬರ್ತಾ ಇದ್ದಂತಹ ಪಾಕಿಸ್ತಾನದವರನ್ನು ಮುಗಿಸೋದಕ್ಕೆ ಇಸ್ರೇಲ್ ಅವರು ಒಂದು ಹಂತದಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು. ಆ ವಿಚಾರ ಅಮೆರಿಕ ಗೊತ್ತಾಗಿತ್ತು. ಒಮಾನ್ನ ಮುಖಾಂತರ ಒಂದು ರಕ್ಷಣೆ ಪಡೆದುಕೊಂಡಿದ್ರು ಪಾಕಿಸ್ತಾನದವರು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ಇದಾದ ಘಟನೆ ನಂತರ ಇದೀಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಏನ್ ಬೆಳವಣಿಗೆ ಅಂತ ಹೇಳಿದ್ರೆ, ಇದೇ ಇಸ್ರೇಲ್ನ ಪಡೆಗಳು ಇರಾನ್ನ 2 ನಾಯಕರನ್ನ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು ಎನ್ನುವಂತ ಆಘಾತಕಾರಿ ವಿಚಾರ ಸದ್ಯಕ್ಕೆ ಹೊರಬರ್ತಾ ಇದೆ. ಒಂದು ಕಡೆ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂತಹ ಮಾತುಕತೆಗಳು ಆರ್ಥಿಕ ದಿಗ್ಬಂಧನಗಳನ್ನ ತೆರವುಗೊಳಿಸ್ತಾ ಇರೋದು ಯಾರಿಗಿಷ್ಟ ಇರಲಿಲ್ಲ. ಇದೇ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಅವರಿಗೆ ಇಷ್ಟ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಆರ್ಥಿಕ ದಿಗ್ಬಂಧನಗಳನ್ನು ನೀವು ತೆರವುಗೊಳಿಸಬಾರದು, ನೀವು ಅವುಗಳನ್ನು ತೆರವುಗೊಳಿಸಿದರೆ ನಮ್ಮ ಮೇಲೆ ದಾಳಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ವಿರುದ್ಧವೂ ಕೂಡ ಇಸ್ರೇಲ್ ನಡೆದುಕೊಂಡಿದ್ದನ್ನು ನೋಡಿದ್ವಿ. ಅದರ ಭಾಗವಾಗಿ ಲೆಬನಾನ್ ಮೇಲೆ ದಾಳಿ ಮಾಡಿದ್ರು, ಹೆಜ್ಬುಲ್ಲಾವನ್ನ ಶಮನ ಮಾಡಬೇಕು ಅಂತೆಲ್ಲ ಪ್ರಯತ್ನ ಪಟ್ಟರು. ಇದರ ಭಾಗವಾಗಿ ಅಮೆರಿಕದ ಮತ್ತು ಇರಾನ್ನ ಮಿತ್ರತ್ವ ಏನಾಗ್ತಾ ಇದೆ ಮಾತುಕತೆಯ ಮುಖಾಂತರ, ಅದನ್ನ ಹಾಳು ಮಾಡಬೇಕು ಅಂತ ಇರಾನ್ನ ಉಭಯ ನಾಯಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿತ್ತಂತೆ. ಈ ಪ್ಲಾನ್ ಹೆಂಗಾಗಿತ್ತು? ಈ ಪ್ಲಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂತಹ ಬೆಳವಣಿಗೆಗಳು, ಇವೆಲ್ಲದರ ನಡುವೆ ಖಮೇನಿ ಅವರ ಅಂತ್ಯಕ್ರಿಯೆ ಇದೆ. ಈ ಅಂತ್ಯಕ್ರಿಯೆಯ ಸಂದರ್ಭವನ್ನು ಬಳಸಿಕೊಂಡು ನೀವು ದಾಳಿ ಮಾಡಬೇಕು ಎನ್ನುವಂತಹ ಹೇಳಿಕೆಗಳು ಕೂಡ ಸದ್ಯಕ್ಕೆ ಬರ್ತಾ ಇದೆ. ಇವೆಲ್ಲದರ ನಡುವೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಮಧ್ಯಪ್ರಾಚ್ಯದಲ್ಲಾಗಿದೆ. ಹಾಗಾದರೆ ಏನೇನಾಯಿತು? ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ, ಇರಾನ್ ಸಂಧಾನಕಾರರ ಹತ್ಯೆಗೆ ಇಸ್ರೇಲ್ ಸಂಚು. ಇರಾನ್ ಮತ್ತು ಅಮೆರಿಕದ ನಡುವೆ ಕಳೆದ ಒಂದು 110-115 ದಿನಗಳಿಂದ ಆಗಿರುವಂತಹ ಈ ಉದ್ವಿಗ್ನ ಪರಿಸ್ಥಿತಿಯನ್ನು ಶಮನ ಮಾಡಬೇಕು ಅಂತ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಮತ್ತು ಅಲ್ಲಿಯ ಅಧ್ಯಕ್ಷರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದರ ನಡುವೆ ಕೆಲವೊಂದಿಷ್ಟು ರಾಜತಾಂತ್ರಿಕರು ಇಲ್ಲಿ ಎಲ್ಲ ಪ್ರಯತ್ನವನ್ನು ಪಡ್ತಾ ಇರುವಂತಹ ಸಮಯದಲ್ಲಿ ಇರಾನ್ನ ನಾಯಕರನ್ನು ಹೊಡೆದುರುಳಿಸಬೇಕು ಅಂತ ಅವರೆಲ್ಲ ಪ್ರಯತ್ನವನ್ನು ಪಡ್ತಾ ಇರೋದು. ವಿದೇಶಾಂಗ ಸಚಿವ ಅರಾಗ್ಜಿ ಮತ್ತು ಘಾಲಿಬಾಫ್ ಹತ್ಯೆಗೆ ಇಸ್ರೇಲ್ ಅವರು ಒಂದು ವ್ಯವಸ್ಥಿತವಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ರು ಅಂತ. ನೀವು ಪಾಕಿಸ್ತಾನದ ನಾಯಕರನ್ನು ಯಾಕೆ ಹೊಡಿಬೇಕು ಅನ್ನೋದಕ್ಕೆ ಅವರು ಒಂದು ಕಾರಣ ಇತ್ತು. ಏನು ಕಾರಣ? ಅವರು ನಮ್ಮ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಮಾಡಿಕೊಂಡಿಲ್ಲ, ನಮ್ಮ ವಿರುದ್ಧವಾಗಿ ಅವರು ನಡೆದುಕೊಳ್ತಾರೆ, ಮಧ್ಯಪ್ರಾಚ್ಯದಲ್ಲಿ ಅವರ ಹಿಡಿತವನ್ನು ಸಾಧಿಸೋದಕ್ಕೆ ಅವರೆಲ್ಲ ಬರ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಅವರು ಅಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡೋದಕ್ಕೆ ಒಂದು ಆಲೋಚನೆ ಮಾಡಿದ್ರು. ಅದರಿಂದ ಪಾಕಿಸ್ತಾನದ ನಾಯಕರು ಪಾರಾಗಿದ್ರು ಅನ್ನೋದು ನೋಡಿದ್ವಿ. ಇದೀಗ ಇರಾನ್ನ ಉಭಯ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಹಿಟ್ ಲಿಸ್ಟ್ ನಲ್ಲಿ ಇಡುವುದರ ಮುಖಾಂತರ ಅದಕ್ಕಾಗಿನೇ ಒಂದು ಕಾರ್ಯಾಚರಣೆ ಕೂಡ ಆಗಿತ್ತು. ಹೆಂಗಾಗಿತ್ತು ಇದು ಕಾರ್ಯಾಚರಣೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ನಾಯಕರ ಹತ್ಯೆಗೆ ಇಸ್ರೇಲ್ ಸ್ಕೆಚ್ ಹಾಕಿತ್ತು. ಹೆಂಗೆ? ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಮತ್ತು ಸ್ಪೀಕರ್ ಘಾಲಿಬಾಫ್ ಹತ್ಯೆಗೆ ಇಸ್ರೇಲ್ ಒಂದು ಸಂಚು ಮಾಡಿತ್ತು. ಈ ನಿಮಗೆ ಎಲ್ಲ ನೆನಪಿದೆ, ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲಿಗೆ ಮಾತುಕತೆಗಳೆಲ್ಲ ಶುರುವಾಯಿತು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಹಂತದ ಮಾತುಕತೆಗಳಾಯಿತು. ಏಪ್ರಿಲ್ನಲ್ಲಿ ಆದಂಥ ಮಾತುಕತೆಗೆ ಅಮೆರಿಕದ ನಿಯೋಗ JD ವ್ಯಾನ್ಸ್ ಅವರ ನೇತೃತ್ವದಲ್ಲಿ ಬಂದಿತ್ತು. ಇರಾನ್ನ ನಿಯೋಗವೂ ಕೂಡ ಬಂದಿತ್ತು. ಯಾರ್ಯಾರ ಜೊತೆಗೆ? ಸಚಿವ ಅರಾಗ್ಜಿ ಮತ್ತು ಸ್ಪೀಕರ್ ಆದಂತಹ ಘಾಲಿಬಾಫ್ ಅವರ ಜೊತೆಗೆ ಅವರು ಬಂದಿದ್ದರು. ಆ ಮಾತುಕತೆಯನ್ನು ಮುಗಿಸ್ಕೊಂಡು ವಾಪಸ್ ಬರುವಂತಹ ಸಮಯದಲ್ಲಿ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಅವರೆಲ್ಲ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅಂತ. ಇದಕ್ಕಾಗಿಯೇ ಇಸ್ರೇಲ್ ಅವರು ಒಂದು 2 ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಇರಾಕ್ ಗಡಿಯ ಮುಖಾಂತರ ಇರಾನ್ನ ವಾಯು ಪ್ರದೇಶವನ್ನು ಕೂಡ ಅವರು ಎಂಟರ್ ಬಿಟ್ಟಿದ್ರು. ಇನ್ನೇನು ಹತ್ಯೆಗೆ ಎಲ್ಲ ಪ್ಲಾನ್ ಕೂಡ ಆಗಿತ್ತು. ಇರಾನ್ ಅನ್ನು ಕೂಡ ಪ್ರವೇಶ ಮಾಡಿದ್ರು. ಇದು ಇಸ್ರೇಲ್ನ ಈ ಬೆಳವಣಿಗೆ ಏನಿದೆ, ಈ ತಯಾರಿ ಯಾರಿಗೆ ಗೊತ್ತಾಯಿತು? ಮೊದಲು ಅಮೆರಿಕಕ್ಕೆ ಗೊತ್ತಾಯಿತು. ಅಮೆರಿಕಾದವರು ಏನು ಮಾಡಿದ್ರು ಅಂತ ಹೇಳಿದರೆ, ಕತಾರ್ ಮತ್ತು ಪಾಕಿಸ್ತಾನದ ಮುಖಾಂತರ ನೇರವಾಗಿ ಹೇಳಲಿಲ್ಲ. ಯಾರು? ಟ್ರಂಪ್ ಸರ್ಕಾರ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ ಅಂತ ನೇರವಾಗಿ ಇರಾನ್ಗೆ ಹೇಳಲಿಲ್ಲ. ಕತಾರ್ ಮತ್ತು ಪಾಕಿಸ್ತಾನದ ಮುಖಾಂತರ ಹಿಂಗೆ ಆಗ್ತಾ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅಮೆರಿಕಾದವರು ಈ ಉಭಯ ನಾಯಕರಿಗೆಲ್ಲ ಹೇಳಿದ್ರು. ಈ ಸೂಚನೆಯ ನಂತರ ಪಾಕಿಸ್ತಾನ ಈ ನಾಯಕರುಗಳಿಗೆ ಒಂದು ವಿಶೇಷವಾದಂತಹ ಭದ್ರತೆ ಕೊಟ್ಟು ಎಸ್ಕಾಲ್ಟ್ ಅವರಿಗೆಲ್ಲ ಕೊಡೋ ಪ್ರಯತ್ನ ಆಯಿತು. ಆ ಕೊಟ್ಟ ನಂತರ
ಇಸ್ರೇಲ್ ವಿಮಾನ ಇನ್ನೇನು ಬರ್ತಾ ಇದೆ ಅಂತ ಅರಿವಾದ ತಕ್ಷಣವೇ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪಾಕಿಸ್ತಾನದ ಗಡಿಗೆ ಹತ್ತಿರ ಇದ್ದಂತಹ ಮಶಾದ್ ವಿಮಾನ ನಿಲ್ದಾಣದಲ್ಲಿ ಏಕಾಏಕಿಯಾಗಿ ವಿಮಾನವನ್ನು ಲ್ಯಾಂಡ್ ಆಗುವಂತೆ ನೋಡಿಕೊಂಡ್ರು. ವಿಮಾನ ಲ್ಯಾಂಡ್ ಆಯಿತು. ಅಲ್ಲಿಂದ ಸರಿಸುಮಾರು 8 ಗಂಟೆಗಳ ಕಾಲ ರೋಡ್ ಮುಖಾಂತರ ಯಾರ್ಯಾರು ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಮತ್ತು ಮೊಹಮ್ಮದ್ ಬಾಗರ್ ಗಾಲಿಬಾಫ್ ಸ್ಪೀಕರ್, ಈ ಉಭಯ ನಾಯಕರು ತಮ್ಮ ತಮ್ಮ ಸ್ಥಳಗಳಿಗೆ ಹೋದ್ರು 8 ಗಂಟೆಗಳ ಮುಖಾಂತರ. ಯಾಕೆ? ಹಿಟ್ ಲಿಸ್ಟ್ನಲ್ಲಿ ಇವರು ಸೇರ್ಪಡೆ ಮಾಡಿದ್ರು. ಇವರು ಇಬ್ಬರ ನಾಯಕರನ್ನು ನಾವು ಮುಗಿಸಬೇಕು. ಯಾವ ಕಾರಣಕ್ಕಾಗಿ? ಈ ಬೇರೆ ಬೇರೆ ದೇಶಗಳ ಮುಖಾಂತರ ಅಮೆರಿಕಾದ ಜೊತೆಗೆ ಸಂಧಾನ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂತಹ ಉಭಯ ನಾಯಕರ, ಅಂದ್ರೆ ಬೇರೆ ಬೇರೆ ನಾಯಕರ ಪೈಕಿ ಇವರು ಮುಂದಾಲೋಚನೆಯಲ್ಲಿದ್ದಾರೆ. ಹೀಗಾಗಿ ಇವರನ್ನು ಮುಗಿಸಬೇಕು ಅಂತ ಅಮೆರಿಕಾದೊಂದಿಗಿನ ಶಾಂತಿ ಮಾತುಕತೆಯನ್ನು ಹಾಳು ಮಾಡೋದು ಇವರೆಲ್ಲರ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇವರ ಉದ್ದೇಶ ಏನಾಗಿತ್ತು? ಅಮೆರಿಕಾದೊಂದಿಗೆ ಶಾಂತಿ ಮಾತುಕತೆಗಳಾಗಬಾರದು. ಆ ಶಾಂತಿ ಮಾತುಕತೆಗಳಾದರೆ ನನ್ನ ಅಸ್ತಿತ್ವದ ಮೇಲೆ, ನನ್ನ ಅಸ್ತಿತ್ವದ ಬುಡಕ್ಕೆ ಇದು ಧಕ್ಕೆಯನ್ನು ತಂದಿರುತ್ತೆ ಅನ್ನುವ ಕಾರಣಕ್ಕಾಗಿ, ಈ ಉಭಯ ನಾಯಕರನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಅವರು ಮಾಡಿದ್ರು ಅಂತ. ಆದರೆ ಈ ಪ್ರಯತ್ನದ ಭಾಗವಾಗಿ ವಿಫಲವಾಗಿದ್ದಾರೆ. ಈ ನೋಡಿ, ಗಾಲಿಬಾಫ್ ಎನ್ನುವಂಥ ಈ ಸ್ಪೀಕರ್ ಮೇಲೆ ಇದು ಮೊದಲ ಬಾರಿ ಅಂತಲ್ಲ, ಹಿಂದೆ 2 ಬಾರಿ ಆಗಿತ್ತು. 2025ರಲ್ಲಾಗಿದೆ, 26ರಲ್ಲಾಗಿದೆ. ಒನ್ಸ್ ಅಗೇನ್ 3ನೇ ಬಾರಿಗೆ ಗಾಲಿಬಾಫ್ ಅವರನ್ನ ನಾವು ಮುಗಿಸಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಅವರು ಮಾಡ್ತಾ ಇದ್ದಾರೆ. ಯಾಕೆ ಕಾರಣ? ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಫೆಬ್ರವರಿ 28ಕ್ಕೆ ಯುದ್ಧವನ್ನು ಶುರು ಮಾಡಿದ ನಂತರ ಅವರ ಲೆಕ್ಕಾಚಾರ ಏನಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಮುಂಚೂಣಿ ನಾಯಕತ್ವವನ್ನು ಮುಗಿಸಬೇಕು. ಮುಂಚೂಣಿ ನಾಯಕತ್ವವನ್ನು ಮುಗಿಸಿದ ನಂತರ ನಮಗೆ ಅವರ ಅಸ್ತಿತ್ವ ಕಡಿಮೆ ಆಗ್ತಾ ಬರುತ್ತೆ, ಅವರ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಅದರ ಭಾಗವಾಗಿ ಆ ದಾಳಿ ಆಯಿತು. ಈ ದಾಳಿಯ ನಂತರವೂ ಕೂಡ ಅವರು ಖಮೇನಿ ಅವರ ಹತ್ಯೆ ಮಾಡಿದ್ರು, ಅನೇಕ ಅಧಿಕಾರಿಗಳ ಹತ್ಯೆ ಆಯಿತು. ಇವೆಲ್ಲ ಬೆಳವಣಿಗೆಗಳ ನಂತರವೂ ಕೂಡ ಕೆಲವೊಂದಿಷ್ಟು ಜನ ಉಳಿದ್ರು. ಇದೀಗ ಅವರನ್ನು ಮುಗಿಸೋ ಪ್ಲಾನ್ ಅನ್ನ ಇವರು ಮಾಡಿಕೊಂಡಿದ್ರು ಅಂತ. ಆದರೆ ಇದೀಗ ಒಂದು ಮಾಸ್ಟರ್ ಪ್ಲಾನ್ ಮುಖಾಂತರ ಇರಾನ್ನ ಈ ನಾಯಕರುಗಳು ಪಾರಾಗಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಖಮೇನಿ ಪುತ್ರನಿಗೆ ಇಸ್ರೇಲ್ ಪ್ರಾಣಭಯ. ಅಯತಲ್ಲಾ ಅಲಿ ಖಮೇನಿ ಅವರ ಪುತ್ರ ಮೋಸ್ತಬಾ ಅಲಿ ಖಮೇನಿ ತಮ್ಮ ತಂದೆಯ ನಂತರ ಇರಾನ್ನ ಉತ್ತರಾಧಿಕಾರಿಯಾಗಿ ಬಂದಿದ್ದಾರೆ. ಅಂದ್ರೆ ಇಸ್ಲಾಮಿಕ್ ಕ್ರಾಂತಿಯ ನಂತರ ಅಯತಲ್ಲಾ ಅಲಿ ಖಮೇನಿ ಇದ್ರು, ಅವರು ಹತ್ಯೆಯಲ್ಲಿ ಮೃತಪಟ್ಟರು. ಇದೀಗ ಇವರು ಬಂದಿರೋದು. ನೀವು ನೋಡಿ, ಈ ವ್ಯಕ್ತಿ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಇಲ್ಲಿಯ ತನಕ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಯಾವ ಕಾರಣಕ್ಕಾಗಿ? ದಾಳಿ ಆಗಬಹುದು, ಡ್ರೋನ್ ದಾಳಿಯ ಮುಖಾಂತರ ನನ್ನನ್ನು ಮುಗಿಸಬಹುದು ಅನ್ನುವ ಕಾರಣಕ್ಕಾಗಿ. ಇದೀಗ ಅವರ ತಂದೆಯ ಅಂತ್ಯಕ್ರಿಯೆ ಇದೆ. ಅಂತ್ಯಕ್ರಿಯೆಯನ್ನು ಯಾಕೆ ಮುಂದೂಡಲಾಗಿತ್ತು? ಸಹಜವಾಗಿ ದಾಳಿಗಳಾಗಬಹುದು ಅನ್ನುವ ಕಾರಣಕ್ಕಾಗಿ. 1 ಕೋಟಿಗಿಂತ ಅಧಿಕ ಜನ 4 ದಿನಗಳ ಕಾಲ ಈ ಯಾತ್ರೆಯನ್ನು ನಡೆಯುತ್ತೆ, ಮೆರವಣಿಗೆ ನಡೆಯುತ್ತೆ. 9ನೇ ತಾರೀಕಿಗೆ ಒಂದು ದೊಡ್ಡದಾದಂತಹ ಮಸೀದಿಯ ಪ್ರಾಂಗಣದಲ್ಲಿ ಅವರ ಅಂತ್ಯಕ್ರಿಯೆ ಎಲ್ಲ ನೆರವೇರಿಸಲಾಗುತ್ತೆ. ಅಲ್ಲಿ ಕೋಟ್ಯಾಂತರ ಜನ ಭಾಗವಹಿಸ್ತಾರೆ ಅಂತ ಅದೆಲ್ಲ ತಡೆ ಹಿಡಲಾಗಿತ್ತು. ಇದೀಗ ಟೆಹರಾನ್, ಕೋಮ್ ಮತ್ತು ಮಶಾದ್ನಲ್ಲಿ ಅಂತ್ಯಕ್ರಿಯೆ, ಅದು ಮೆರವಣಿಗೆ ಆಗುತ್ತೆ, ಮಶಾದ್ನಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಇದೀಗ ಇಸ್ರೇಲ್ನ ರಕ್ಷಣಾ ಸಚಿವ ಕಾಡ್ಜ್ ಒಂದು ಹೇಳಿಕೆ ಕೊಟ್ಟರು. ಏನಂತ? ಇರಾನ್ನ ನೂತನ ನಾಯಕ ಮೋಸ್ತಬಾ ಖಮೇನಿ ಅವರನ್ನ ಕೊಲ್ಲಲೇಬೇಕಾದವರ ಪಟ್ಟಿಗೆ ನಾವು ಸೇರಿಸಿದ್ದೀವಿ ಅಂತ. ಯಾವ ಕಾರಣಕ್ಕಾಗಿ ಅವರು ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಕಾರಣ. ಇಸ್ರೇಲ್ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ, ನಾವು ಕೊಲ್ಲಲೇಬೇಕಾದಂತಹ ಪಟ್ಟಿಯಲ್ಲಿ ಅಯತಲ್ಲಾ ಅಲಿ ಖಮೇನಿ ಕೂಡ ಇದ್ದಾರೆ, ಅವರು ಸಿಕ್ಕರೆ ನಾವು ಆ ಚಾನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ. ಇದೀಗ ಅವರ ತಂದೆಯನ್ನು ವೈಮಾನಿಕ ದಾಳಿಯಲ್ಲಿ ಹತ್ಯೆ ಮಾಡಲಾಗಿತ್ತು. ಒನ್ಸ್ ಅಗೇನ್ ಅಂಥದ್ದೇ ದಾಳಿ ನನ್ನ ಮೇಲೆ ಆಗಬಹುದು, ಡ್ರೋನ್ ಮುಖಾಂತರ, ಕ್ಷಿಪಣಿಗಳ ಮುಖಾಂತರ ನನ್ನನ್ನು ಮುಗಿಸಬಹುದು ಎನ್ನುವಂಥ ಆತಂಕದ ಕಾರಣವಾಗಿ ಇವತ್ತಿನ ತನಕವೂ ಕೂಡ ಅವರು ಹೊರಗೆ ಬಂದಿಲ್ಲ. ಎರಡನೇದು, ಲಕ್ಷಾಂತರ ಜನ ಸೇರ್ತಾರೆ. ಈ ಲಕ್ಷಾಂತರ ಜನ ಸೇರಿದಾಗ ಮತ್ತೊಂದು ಯುದ್ಧದ ವಾತಾವರಣ ಕ್ರಿಯೇಟ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರದ ಬಗ್ಗೆ ಅವರನ್ನು ದೂರಿಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ. ಹೀಗಾಗಿ ಇಲ್ಲಿ ಇರಾನ್ನ ರಕ್ಷಣಾ ಇಲಾಖೆಯವರು ಏನು ಹೇಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಬಂಕರ್ ಬಿಟ್ಟು ಹೊರಗಡೆ ಬರಬಾರದು, ಬಂಕರ್ನಲ್ಲೇ ಇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಅಯತಲ್ಲಾ ಅಲಿ ಖಮೇನಿ ತಮ್ಮ ತಂದೆಯನ್ನು ಕಳೆದುಕೊಂಡರು, ತಂದೆಯ ಜೊತೆಗೆ ಅವರ ಸಹೋದರಿಯನ್ನು ಕಳೆದುಕೊಂಡರು, ಸಹೋದರಿಯ ಜೊತೆಗೆ ಅವರ ಸಹೋದರಿಯ ಗಂಡನನ್ನು ಕಳೆದುಕೊಂಡರು, ಸಹೋದರಿಯ ಮಗ ಅಳಿಯನನ್ನು ಕೂಡ ಘಟನೆಯಲ್ಲಿ ಕಳೆದುಕೊಂಡಿದ್ದಾರೆ. ಇದೀಗ ಒಟ್ಟಾರೆ ನಾನು ಅವಾಗಲೇ ಹೇಳಿದಾಗ ಇಸ್ರೇಲ್ನ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮುಂಚೂಣಿ ನಾಯಕತ್ವವನ್ನು ಮುಗಿಸಬೇಕು ಅಂತ. ಇದಕ್ಕೊಂದು ವ್ಯವಸ್ಥಿತವಾದಂತಹ ಪ್ರಕ್ರಿಯೆ ಸಿಗುತ್ತೆ. ನಿಮ್ಗೆ ಇಸ್ರೇಲ್ನ ಬಳಿ ಇರುವಂತಹ ಮೊಸಾದ್ನ ಬಗ್ಗೆ ಅನೇಕ ಬಾರಿ ನಾವು ಮಾತನಾಡಿದ್ದೀವಿ. ಯಾರು ಎಲ್ಲೇ ಇದ್ರೂ ಕೂಡ ಪತ್ತೆ ಹಚ್ಚಿ ಅವರನ್ನು ಕೊಲ್ಲಬಹುದಾದಂತಹ ಶಕ್ತಿ ಸಾಮರ್ಥ್ಯ ಇಸ್ರೇಲ್ನ ಮೊಸಾದ್ಗಿದೆ. ಈ ಕಾರಣಕ್ಕಾಗಿ ಇವರಿಗೆ ಬೆದರಿಕೆ ಇದೆ. ಹೀಗಾಗಿ ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಕಮಾಂಡರ್ ಕಾಸಿಂ ಸುಲೈಮಾನಿ, ಅಧ್ಯಕ್ಷ ಇಬ್ರಾಹಿಂ ರೈಸಿ, ಸರ್ವೋಚ್ಚ ನಾಯಕ ಖಮೇನಿ, ಇಂಥ ಅನೇಕ ನಾಯಕರನ್ನ ಇಸ್ರೇಲ್ನವರು ಹತ್ಯೆ ಮಾಡಿದ್ದಾರೆ. ಇದೀಗ ಆ ದಾಳಿ ಅಯತಲ್ಲಾ ಅಲಿ ಖಮೇನಿ ಮೇಲೆ ಆಗಬಹುದು ಎನ್ನುವಂಥ ಆತಂಕ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಜಾಗತಿಕವಾಗಿ ಸಂಚಲನಕ್ಕೆ ಕಾರಣವಾಗ್ತಾ ಇರುವಂಥ ಹೇಳಿಕೆ. ಮೋಸ್ತಬಾ ಅಂದ್ರೆ ಅಯತಲ್ಲಾ ಅಲಿ ಖಮೇನಿ
ಅಂತ್ಯಕ್ರಿಯೆ ಏನಾಗುತ್ತೆ, ಆ ಖಮೇನಿಯ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅದನ್ನು ದಾಳಿಯಾಗಿ ನೀವು ಪರಿವರ್ತನೆ ಮಾಡಿಕೊಳ್ಬೇಕು, ದಾಳಿಗಾಗಿ ಬಳಸಿಕೊಳ್ಬೇಕು ಅಂತ ಆ ವ್ಯಕ್ತಿ ಕೊಟ್ಟಿರುವಂಥ ಹೇಳಿಕೆ. ಟ್ರಂಪ್ ಆಪ್ತೆ ಲಾರಾ ಲೂಮರ್ನಿಂದ ಒಂದು ಸ್ಫೋಟಕ ಹಾಗೂ ವಿವಾದಾತ್ಮಕ ಹೇಳಿಕೆ ಬಂದಿದೆ. ಖಮೇನಿ ಅಂತ್ಯಕ್ರಿಯೆಯ ವೇಳೆ ಬಾಂಬ್ ಹಾಕಿ ಜಿಹಾದಿಗಳನ್ನು ಮುಗಿಸಿ ಅಂತ ಲೂಮರ್ ಹೇಳಿದ್ದಾರೆ. ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ಗೆ ದಾಳಿ ಮಾಡೋದಕ್ಕೆ ಒಂದು ಬಹಿರಂಗವಾದಂತಹ ಪ್ರಚೋದನೆ ಕೊಟ್ಟಿದ್ದಾರೆ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವರು ಪೋಸ್ಟ್ ಮಾಡಿದರು. ಅಮೆರಿಕದ ಬಲಪಂಥೀಯ ರಾಜಕೀಯ ಕಾರ್ಯಕರ್ತೆ ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆಯಳು ಟಾರ್ಗೆಟ್ ರಿಚ್ ಎನ್ವಿರಾನ್ಮೆಂಟ್ ಅಂದರೆ ದಾಳಿ ನಡೆಸೋದಕ್ಕೆ ಒಂದು ಸೂಕ್ತವಾದ ಜಾಗ ಅಂತ ಹೇಳಿ ಇಸ್ರೇಲ್ ಸೇನೆಗೆ ಟ್ಯಾಗ್ ಮಾಡಿ, ಇಸ್ರೇಲ್ನ ಅತ್ಯಂತ ತಮಾಷೆ ಕೆಲಸ ಯಾವುದು ಅಂತ ಹೇಳಿದ್ರೆ ಖಮೇನಿ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಬಾಂಬ್ ದಾಳಿ ಮಾಡೋದು, ಇದುವೇ ಅವರಿಗೆ ಸರಿಯಾದಂಥ ಅವಕಾಶ, ಇದನ್ನ ಬಳಕೆ ಮಾಡಿಕೊಳ್ಬೇಕು ಅಂತ ಈ ಬಾಂಬ್ಗಳ ಎಮೋಜಿಯನ್ನು ಅವರು ಬಳಕೆ ಮಾಡಿದರು. ಏನು ಒಂದು ರೀತಿಯಾದಂಥ ಪ್ರಚೋದನೆ ಕೊಡೋದು. ನೀವು ನೋಡಿ, ಈ ಹಿಂದೆ ಲಾರಾ ಅವರು ಒನ್ಸ್ ಅಗೇನ್ ಅವರು ಪುನರಪಿ ಹೇಳ್ತಾರೆ, ಜಿಹಾದಿಗಳ ಮೇಲೆ ಬಾಂಬ್ ಹಾಕುವ ಅವಕಾಶಕ್ಕೆ ನಾನು ಎಂದಿಗೂ ಕೂಡ ಇಲ್ಲ ಅಂತ ಹೇಳಿ ಜಾಗತಿಕವಾಗಿ ಖಂಡನೆ ವ್ಯಕ್ತವಾಯಿತು. ಅವರ ಅಂತ್ಯಕ್ರಿಯೆ ಸಮಯದಲ್ಲಿ ದಾಳಿಯಾಗಿ ಪರಿವರ್ತನೆ ಮಾಡಬಾರದು ಅಂತ ಬೇರೆ ಬೇರೆ ದೇಶಗಳು ಖಂಡನೆ ವ್ಯಕ್ತಪಡಿಸಿದ್ವು. ಇದಕ್ಕೆ ಲಾರಾ ಹೇಳ್ತಾರೆ, ಜಿಹಾದಿಗಳ ಮೇಲೆ ಬಾಂಬ್ ಹಾಕುವಂಥ ಅವಕಾಶಕ್ಕೆ ನಾನು ಯಾವತ್ತಿಗೂ ಕೂಡ ಇಲ್ಲ ಅಂತ ಹೇಳಲ್ಲ, ಬಾಂಬ್ ಹಾಕಬೇಕು ಅಂತ ಅವ್ರು ಹೇಳಿದರು. ಮಾರ್ಚ್ 2026ರಲ್ಲಿ ಲಾರಾ ಲೂಮರ್ ಒಂದು ಹೇಳಿಕೆ ಕೊಡ್ತಾರೆ. ಏನಂತ, ಪಾಕಿಸ್ತಾನ ಇಡೀ ಜಗತ್ತಿಗೆ ಅತಿ ದೊಡ್ಡ ರಫ್ತನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಭಯೋತ್ಪಾದನೆ ಅಂತ. ಯಾಕೆ ಅಂತ ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ತೀವ್ರತರನಾದಂಥ ಭಾಷಣ ಮಾಡ್ತಾರೆ. ಇಸ್ಲಾಮಿಕ್ ಕಂಟ್ರಿಗಳ ವಿರುದ್ಧ ನನ್ನ ಸ್ಟ್ಯಾಂಡ್ ಇದೆ ಅಂತ. ಈಗ ಇರಾನ್ ಏನು ಎಕ್ಸ್ಪೋರ್ಟ್ ಮಾಡುತ್ತೆ, ಅವರು ಕೂಡ ಭಯೋತ್ಪಾದನೆಯನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾವುದ್ರ ಮುಖಾಂತರ? ಹಮಾಸ್, ಹೆಜ್ಬುಲ್ಲಾ, ಹೌತಿಗಳ ಮುಖಾಂತರ. ಹೌತಿ, ಹೆಜ್ಬುಲ್ಲಾ, ಹಮಾಸ್ಗಳ ಮುಖಾಂತರ ಭಯೋತ್ಪಾದಕರನ್ನು ಬಿಟ್ಟು ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಹೀಗಾಗಿ ಆ ದೇಶದ ಮೇಲೆ ದಾಳಿ ಆಗಬೇಕು ಅಂತ. ನೀವು ಲಾರಾ ಎನ್ನುವಂಥ ಈ ವ್ಯಕ್ತಿ ಇದ್ದಾರಲ್ಲ, ಅಮೆರಿಕಾದಲ್ಲಿ ಇದ್ದರೂ ಕೂಡ ಇವರು ಯಹೂದಿ ಸಮುದಾಯಕ್ಕೆ ಸೇರಿದವರು. ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ನಾನೇ ಅನೇಕ ಬಾರಿ ಹೇಳಿದ್ದೇನೆ, ಅಮೆರಿಕಾದಲ್ಲಿ ಯಹೂದಿಗಳ ಪ್ರಾಬಲ್ಯ ಹೆಂಗಿದೆ ಅಂತ. ಯಹೂದಿಗಳು ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಕೂಡ ಅವರ ಏಕಮಾತ್ರ ಗುರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಸ್ರೇಲ್ನ ರಕ್ಷಣೆ ಆಗಿರುತ್ತೆ. ಬೇರೆ ಬೇರೆ ದೇಶದ ಪ್ರಜೆಗಳಾಗಿರ್ಬೋದು, ಅವರು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೆಲ್ಲ ಇರಬಹುದು, ಆದರೆ ಅವರ ಏಕಮಾತ್ರ ಗುರಿ ಏನು ಅಂತ ಹೇಳಿದ್ರೆ ಇಸ್ರೇಲ್ನ ಮೇಲೆ ಆಗಬಹುದಾದಂತಹ ದಾಳಿಗಳನ್ನು ತಡೆಯೋದು, ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡುವಂತಹ ಪ್ರಕ್ರಿಯೆಯನ್ನ ಯಹೂದಿಗಳು ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ಅದೇ ಯಹೂದಿ ಸಮುದಾಯಕ್ಕೆ ಸೇರಿರುವಂತಹ ಲಾರಾ ಲೂಮರ್ ಇದೀಗ ಇರಾನ್ನ ವಿರುದ್ಧ ದಾಳಿ ಮಾಡೋದಕ್ಕೆ ಇದೊಂದು ಅತ್ಯುತ್ತಮವಾದ ಸಮಯ ಅಂತ ಇಸ್ರೇಲ್ಗೆ ಟ್ಯಾಗ್ ಮಾಡುವ ಮುಖಾಂತರ ಒಂದು ಪ್ರಚೋದನೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಜೀವ ಪಣಕ್ಕಿಟ್ಟು ಶಾಂತಿಗಾಗಿ ಹೋರಾಟ. ನೋಡಿ, ಅಂತ್ಯಕ್ರಿಯೆಯ ಸಮಯದಲ್ಲಿ ದಾಳಿ ಮಾಡಬೇಕು ಅಂತ ಇವರು ಪ್ರಚೋದನೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಉಭಯ ನಾಯಕರನ್ನು ಹತ್ಯೆ ಮಾಡೋದಕ್ಕೊಂದು ಪ್ಲಾನ್ ಮಾಡಿತ್ತು ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕದ ದಾಳಿಯ ಭೀತಿ ಇದೆ, ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ. ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರದ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಇವೆಲ್ಲದರ ನಡುವೆ ನಾವು ಜೀವವನ್ನು ಪಣಕ್ಕಿಟ್ಟು ಶಾಂತಿಗಾಗಿ ಹೋರಾಟ ಅಂತ. ಹೆಂಗೆ? ಇಸ್ರೇಲ್ ದಾಳಿಯಿಂದ 2 ಬಾರಿ ಈ ಗಾಲಿಬಾಫ್ ಪಾರಾಗಿದ್ರು. 2 ಬಾರಿ ಪಾರಾಗಿದ್ರು ಇವರು. ನಾನು ಮೊನ್ನೆ ಆವಾಗಲೇ ಹೇಳಿದೆ ಇದ್ರ ಬಗ್ಗೆ. ಗಾಲಿಬಾಫ್ ಎನ್ನುವಂಥ ವ್ಯಕ್ತಿನ ಮುಗಿಸಬೇಕು ಅಂತ ಇಸ್ರೇಲ್ನ ಪಡೆಗಳೆಲ್ಲ ಸಂಚು ಹಾಕಿತ್ತು. ಒಂದು ದಟ್ಟದಾದಂತಹ ಪರ್ವತದ ಕೆಳಗಡೆ ಒಂದು ಯಾರಿಗೂ ಕೂಡ ಕಾಣದಂತಹ ಒಂದು ಪ್ರದೇಶ, ಆ ಪ್ರದೇಶದ ಮೇಲೆ ದಾಳಿ ಮಾಡಿ ಆ ವ್ಯಕ್ತಿನ ಮುಗಿಸಬೇಕು ಅಂತ ಯಾರೋ ಇದೇ ಇಸ್ರೇಲ್ನ ದೊಡ್ಡ ಬಂಕರ್ ಇತ್ತದು. ಆ ಬಂಕರ್ನಲ್ಲಿ ಗಾಲಿಬಾಫ್ ಸಭೆ ಮಾಡ್ತಿರ್ತಾರೆ. ಬೇರೆ ಬೇರೆ ಅಧಿಕಾರಿಗಳು, ರಾಜತಾಂತ್ರಿಕರೆಲ್ಲ ಇರ್ತಾರೆ. ಆ ಗಾಲಿಬಾಫ್ ಸಭೆ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಇಸ್ರೇಲ್ನವರು ದಾಳಿ ಮಾಡಿದ್ರು. ಇಸ್ರೇಲ್ನವರು ದಾಳಿ ಮಾಡಿದಾಗ ಏಕಾಏಕಿ ಅವಶೇಷಗಳು ಗಾಲಿಬಾಫ್ ಮೇಲೆ ಬಿದ್ದಾಗಲೂ ಕೂಡ ರಕ್ಷಣಾ ಪಡೆಗಳು ಇವರನ್ನು ರಕ್ಷಣೆ ಮಾಡ್ತಾರೆ. ಅವತ್ತು ಏನೂ ಆಗೋದಿಲ್ಲ. ಇವರನ್ನು ಮುಗಿಸಬೇಕು ಅಂತ ಇಸ್ರೇಲ್ ಪ್ರಯತ್ನ ಪಟ್ಟಿತ್ತು. ಆದರೆ ಪವಾಡ ಸದೃಶ ರೀತಿಯಲ್ಲಿ ಅವತ್ತು ಗಾಲಿಬಾಫ್ ಘಟನೆಯಿಂದ ಬದುಕಿ ಬರ್ತಾರೆ. ಒಂದು ಘಟನೆ. 2ನೇ ಘಟನೆ 2026 ಜನವರಿಯಲ್ಲಿ ಒನ್ಸ್ ಅಗೇನ್ ಆಗುತ್ತೆ. ಅದು ಕೂಡ ಹೀಗೆ ಗಾಲಿಬಾಫ್ ಮೇಲೆ ದಾಳಿ ಮಾಡೋ ಪ್ರಯತ್ನ, ದಾಳಿಯ ಭಾಗವಾಗಿ ಇನ್ನೇನವರು ಮೃತಪಟ್ಟರು ಎನ್ನುವಂತಹ ಸುದ್ದಿಯ ಹೊರತಾಗಿಯೂ ಕೂಡ ಅವರು ಘಟನೆಯಲ್ಲಿ ಬದುಕಿ ಬರ್ತಾರೆ. ರಹಸ್ಯ ಬಂಕರ್ ಮೇಲೆ ದಾಳಿ ನಡೆಸಿದಂತಹ ಸಮಯದಲ್ಲೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿ ಬಂದಂತಹ ವ್ಯಕ್ತಿ ಇವರು. ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಮೊಹಮ್ಮದ್ ಗಾಲಿಬಾಫ್ ಪಾಕಿಸ್ತಾನದ ಪ್ರವಾಸಕ್ಕೆ ಹೋದ್ರು. ಅಮೆರಿಕದ ರಹಸ್ಯ ಮಾತುಕತೆ ನಡೆಸೋದಕ್ಕೆ ಕತಾರ್ ಪ್ರವಾಸ ಮಧ್ಯಸ್ಥಿಕೆದಾರರಾಗಿ ಕೆಲಸವನ್ನು ಮಾಡಿದ್ದಾರೆ. ಸ್ವಿಟ್ಜರ್ಲೆಂಡ್ಗೆಲ್ಲ ಪ್ರವಾಸವನ್ನು ಕೈಗೊಂಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇವೆಲ್ಲದರ ನಡುವೆಯೂ ಕೂಡ ಅವರು ಹೋರಾಟ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಗಮನಿಸಬೇಕಾದಂತಹ ಸಂಗತಿ. 2 ಬಾರಿ ಇವರ ವಿರುದ್ಧ ದಾಳಿಗಳಾಗಿತ್ತು.
ಅದು 2025 12 ದಿನ ಯುದ್ಧ ಏನು ಇಸ್ರೇಲ್ ಮತ್ತು ಇರಾನ್ನ ನಡುವೆ ಆಗಿತ್ತು. ಆ ಸಮಯದಲ್ಲಿ 2026ರಲ್ಲೂ ಕೂಡ ಪರ್ವತದ ಕೆಳಗೆ ಒಂದು ರಹಸ್ಯ ಬಂಕರ್ನಲ್ಲಿ ಕೂತು ಒಂದು ಸಭೆ ಮಾಡ್ತಾ ಇದ್ದಂತಹ ಸಮಯದಲ್ಲೂ ಅವತ್ತು ದಾಳಿ ಆಯಿತು, ಕ್ಷಿಪಣಿಯಿಂದ ಬಚಾವಾದ್ರು ಅವತ್ತು. ಅಂದರೆ ಇದರ ಒಟ್ಟಾರೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಇರಾನ್ನ ಅಸ್ತಿತ್ವವನ್ನು ದುರ್ಬಲ ಮಾಡೋ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಕೆಲಸವನ್ನು ಮಾಡಿ ಇರಾನ್ನ ನಾಯಕರುಗಳು ಪಾಕಿಸ್ತಾನಕ್ಕೆ ಹೋದರು 2 ಬಾರಿ. ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ವಿಶ್ವಾಸವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ನಾಳೆ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಮಧ್ಯಪ್ರಾಚ್ಯದ ದೇಶಗಳ ನಮ್ಮ ಜೊತೆಗೆ ಬರಬೇಕು ಅಂತ ಕತಾರಿಗೆ ಹೋದರು. ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾಕ್ಕೆ ಹೋಗಿ ಸಭೆಯಲ್ಲಿ ಭಾಗವಹಿಸುವ ಪ್ರಯತ್ನವನ್ನು ಮಾಡಿದರು. ಅಂತಾರಾಷ್ಟ್ರೀಯ ಮಾತುಕತೆಗಳಿಗಾಗಿ ಹೋಗಿದ್ದನ್ನು ನೋಡಿದ್ವಿ. ಅಂದರೆ ಇದರ ಅರ್ಥ ಅವರು ಹೇಳ್ತಾ ಇರುವಂಥದ್ದು, ನಮ್ಮ ವಿರುದ್ಧ ಏನೇ ಪಿತೂರಿಗಳು ದಾಳಿಗಳ ಭಾಗ ಏನೇ ಇರಬಹುದು, ಆದರೆ ನಮ್ಮ ದೇಶದ ಶಾಂತಿಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಅವರೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೀಗ ಖಮೇನಿ ಅವರ ಅಂತ್ಯಕ್ರಿಯೆಗೆ ಭಾರತಕ್ಕೆ ಒಂದು ಆಹ್ವಾನ ಬಂದಿತ್ತು. ಇದೀಗ ಭಾರತದ ನಿಯೋಗ ಅದರಲ್ಲಿ ಭಾಗವಹಿಸ್ತಾ ಇದೆ. ಖಮೇನಿ ಅಂತ್ಯಕ್ರಿಯೆಗೆ ಭಾರತದ ನಿಯೋಗ ಯಾರ್ಯಾರು ಇರ್ತಾರೆ? ಇರಾನ್ ಕಠಿಣ ಸಮಯದಲ್ಲಿ ಜೊತೆ ನಿಂತಹ ಭಾರತದ ರಾಜತಾಂತ್ರಿಕ ನಡೆ. ನೀವು ಖಮೇನಿಯವರ ಹತ್ಯೆ ಆಯ್ತಲ್ಲ, ಖಮೇನಿ ಹತ್ಯೆ ಆದ ನಂತರ ನಮ್ಮ ದೇಶದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಒಂದು ಸಾಂತ್ವನದ ಮಾತುಗಳನ್ನು ಭಾರತ ಹೇಳಲಿಲ್ಲ. ತಕ್ಷಣವೇ ಭಾರತ ಅದರ ಬಗ್ಗೆ ಅದು ಪ್ರತಿಕ್ರಿಯೆ ಕೊಡಲಿಲ್ಲ. ಅದು ಆ ದಾಳಿಯಲ್ಲಿ ಅವರ ಹತ್ಯೆ ಆಗಿದ್ದರ ಬಗ್ಗೆ, ಅದಾದ ನಂತರ ಅವರು ಮೃತಪಟ್ಟಿದ್ದರ ಬಗ್ಗೆ ಒಂದು ಸಾಂತ್ವನದ ಮಾತುಗಳನ್ನು ಯಾರು ಕೂಡ ಹೇಳಿಲ್ಲ. ಸ್ವಲ್ಪ ದಿನಗಳ ನಂತರ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಒಂದು ಸಾಂತ್ವನ ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಸ್ವಲ್ಪ ಟೈಮ್ ಕೂಡ ಆಗಿತ್ತು. ಇವೆಲ್ಲದರ ನಡುವೆ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಬೆಳವಣಿಗೆಗಳಾಗಿತ್ತಲ್ಲ, ಅದು ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತ ಆಗಿರ್ಬೋದು, ತೈಲ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಎಲ್ಲವೂ ಕೂಡ ಸೃಷ್ಟಿಯಾಗಿದ್ದು, ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಇರಾನ್ನ ರಾಜತಾಂತ್ರಿಕ ನಾಯಕರುಗಳು ಮತ್ತು ಇರಾನ್ನ ಬೇರೆ ಬೇರೆ ಅಧಿಕಾರಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲ ನಾವು ಭಾರತದ ಜೊತೆಗೆ ಅತ್ಯುತ್ತಮವಾದ ಸ್ನೇಹವನ್ನು ಹೊಂದಿದ್ದೀವಿ, ಆ ಸ್ನೇಹತ್ವದ ಮುಖಾಂತರ ನಾವು ಭಾರತದ ಜೊತೆಗಿರ್ತೀವಿ ಅಂತ ಅಲ್ಲಿಯ ನಾಯಕರುಗಳೆಲ್ಲ ಹೇಳಿದ್ರು. ಇದೀಗ ಯಾರ್ಯಾರು ಹೋಗ್ತಿದ್ದಾರೆ? ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಅವರಿಂದ ಇರಾನ್ ಭೇಟಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಂತಾಪ ಪತ್ರವನ್ನು ಹೊತ್ತು ಅವರೆಲ್ಲ ಟೆಹರಾನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಕೇಂದ್ರ ಸಚಿವ ಪವಿತ್ರ ಮಾರ್ಗರಿಟಾ ಕೂಡ ಭಾರತದ ಪರವಾಗಿ ಭಾಗವಹಿಸ್ತಾರೆ. ಸಂಕಷ್ಟದ ಸಮಯದಲ್ಲಿ ಭಾರತಕ್ಕೆ ಅವರು ಬೆಂಬಲವನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. ಇದೀಗ ಬಿಹಾರದ ರಾಜ್ಯಪಾಲರು ಕೂಡ ಹೋಗ್ತಾರೆ, ಆ ನಿಯೋಗದಲ್ಲಿ ಅವರೆಲ್ಲ ಇರ್ತಾರೆ. ಕಾಂಗ್ರೆಸ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇರಬೇಕು ಅಂತೆಲ್ಲ ಹೇಳಲಾಗಿತ್ತು ಈ ನಿಯೋಗದಲ್ಲಿ. ಆದರೆ ಅವರ ಪತ್ರ ಇದೀಗ ಟೆಹರಾನ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇರೋದು. ಟೆಹರಾನ್ಗೆ ಅವರೆಲ್ಲ ಬೇರೆ ಬೇರೆ ನಾಯಕರು ಹೋಗ್ತಾ ಇದ್ದಾರೆ. ನೀವು ನೋಡಿ, ಈ ಇರಾನ್ ಮೇಲೆ ದಾಳಿಯಾದಂತಹ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಶಿಯಾ ಸಮುದಾಯದ ಕೆಲ ವ್ಯಕ್ತಿಗಳೆಲ್ಲ ಇರಾನ್ ಸಂಕಷ್ಟದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಹಣದ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಬೇಕಾದಂಥ ಒಂದು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಳಿಸಿಕೊಡೋ ಪ್ರಯತ್ನವನ್ನು ಇಲ್ಲಿಯೇ ಜಮ್ಮು ಕಾಶ್ಮೀರದ ಶಿಯಾ ಸಮುದಾಯದ ಜನ ಮಾಡಿದ್ರು. ಭಾರತದ ಜೊತೆಗೂ ಕೂಡ ಇರಾನ್ ಅವರು ನಿಂತಿತ್ತು. ಅನೇಕ ವರ್ಷಗಳಿಂದ ನಾವು ಅತಿ ಹೆಚ್ಚು ತೈಲವನ್ನು ಇರಾನ್ನ ಜೊತೆಗೆ ತೆಗೆದುಕೊಂಡು ಬರ್ತಾ ಇದ್ವಿ, ಅಲ್ಲಿಂದ ಆಮದು ಮಾಡಿಕೊಳ್ಳುವಂತಹ ವ್ಯವಸ್ಥೆ ಇತ್ತು. ಬೇರೆ ಬೇರೆ ಕಾರಣಕ್ಕಾಗಿ ಇರಾನ್ನ ಜೊತೆಗೆ ನಾವು ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೀವಿ. ಇದೀಗ ಅಂತ್ಯಕ್ರಿಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಬಂದಿತ್ತು. ನರೇಂದ್ರ ಮೋದಿ ಅವರ ಬದಲಾಗಿ ಭಾರತದ ಒಂದು ನಿಯೋಗ ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದೆ. ಅಂದರೆ ಈ ಯುದ್ಧವನ್ನು ನೀವು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಯ ವಿದೇಶಾಂಗ ಸಚಿವರಾಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಅಧ್ಯಕ್ಷರ ಜೊತೆಗೆ ಅನೇಕ ಬಾರಿ ನಾವು ಮಾತನಾಡಿದ್ದನ್ನು ನೋಡಿದ್ದೀವಿ. ಯುದ್ಧದ ಬದಲು ಮಾತುಕತೆಯ ಮುಖಾಂತರ ಈ ಎಲ್ಲವನ್ನ ಬಗೆಹರಿಸಿಕೊಳ್ಳಿ ಅಂತ ಪ್ರಧಾನಿಗಳು ಒತ್ತಿ ಹೇಳಿದ್ರು. ಈ ಒತ್ತಿ ಹೇಳಿದ್ದರ ನಡುವೆಯೂ ಕೂಡ ಇರಾನ್ ಕೂಡ ಒಂದು ಬಯಕೆಯನ್ನು ವ್ಯಕ್ತಪಡಿಸಿತ್ತು. ಏನು ಅಂತ ಹೇಳಿದ್ರೆ, ಭಾರತ ಇದರ ನಾಯಕತ್ವವನ್ನು ವಹಿಸಬಹುದು, ಆ ಮುಖಾಂತರ ಶಾಂತಿ ಮಾತುಕತೆಗೆ ಒಂದು ವೇದಿಕೆ ಆಗಬಹುದು ಅಂತೆಲ್ಲ ಹೇಳಿತ್ತು. ಭಾರತ ಪುನರಪಿ ಅದನ್ನು ಹೇಳಿದ್ದರ ಭಾಗವಾಗಿ ಎಲ್ಲ ಬೆಳವಣಿಗೆ ಆಗಿದೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ, ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶ. ನಮ್ಮದ್ದೇ ಹೋರಾಟದ ಭಾಗವಾಗಿ, ನಾವು ಸಹಾಯ ಮಾಡಿದ್ದರ ಭಾಗವಾಗಿ ಅಸ್ತಿತ್ವಕ್ಕೆ ಬಂದಿದ್ದಂತಹ ಬಾಂಗ್ಲಾದೇಶ 1971ರಿಂದ ಸರಿಸುಮಾರು ಒಂದು 55-56 ವರ್ಷ ಆಯಿತು ಅಸ್ತಿತ್ವಕ್ಕೆ ಬಂದು. ಹೀಗೆ ಅಸ್ತಿತ್ವಕ್ಕೆ ಬಂದಿದ್ದಂತಹ ಬಾಂಗ್ಲಾದೇಶ ಮೊದಲು ಭಾರತದ ಪರವಾಗೇ ಇತ್ತು. ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದಗಳು ಅತ್ಯುತ್ತಮವಾಗಿತ್ತು, ಭಾರತದ ಜೊತೆಗೆ ರಾಜತಾಂತ್ರಿಕ ಒಪ್ಪಂದಗಳು ಸುಗಮವಾಗಿತ್ತು. ಎಲ್ಲಿಯ ತನಕ? ಶೇಖ್ ಹಸೀನಾ ಅವರು ಇರುವ ತನಕ. ಯಾವಾಗ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ಶುರುವಾಯಿತು, ಪ್ರತಿಭಟನೆಗಳು ಶುರುವಾಯಿತು, ಅಲ್ಲಿ ಒಂದು ಮಧ್ಯಂತರ ಸರ್ಕಾರ ಬಂತು. ಮಧ್ಯಂತರ ಸರ್ಕಾರ ಆದ ನಂತರ ಇದೀಗ ಅಲ್ಲಿ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಆ ಸರ್ಕಾರದ ಭಾಗ ಏನು ಅಂತ ಹೇಳಿದ್ರೆ, ಚೀನಾದತ್ತ ಅವರ ಬೊಟ್ಟು ಇದೆ. ಚೀನಾದತ್ತ ಸ್ನೇಹವನ್ನು ಮಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಇದೀಗ ಪರಮ ಮಿತ್ರನಂತಿದ್ದಂತಹ ಬಾಂಗ್ಲಾದೇಶ ಬದಲಾಗಿಬಿಡುತ್ತಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ.
ಯಾಕೆ ಅಂತ ಹೇಳಿದರೆ ನಮ್ಮದೇ ದೇಶದಲ್ಲಿ ಹುಟ್ಟುವಂತಹ ಒಂದು ನದಿಯ ನೀರು ಕೂಡ ಬಾಂಗ್ಲಾದಲ್ಲಿ ನಮಗೆ ಮತ್ತು ಅವರಿಗೆ ಹಂಚಿಕೆ ಆಗುತ್ತೆ. ನಮಗೆ ಹೆಂಗೆ ಕಾವೇರಿ ನೀರು ನಮ್ಮಲ್ಲಿ ಹುಟ್ಟಿ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಹೆಂಗೆ ಹಂಚಿಕೆ ಆಗುತ್ತಲ್ಲ, ಅದೇ ರೀತಿಯಾದಂತಹ ಭಾಗವಾಗಿ. ಹಾಗಾದರೆ ಏನಾಯ್ತಿದು? ಯಾಕೆ ಈ ಸಂಬಂಧ ಹಳಿಸ್ತಾ ಇದೆ? ಒಂದು ಬೆಳವಣಿಗೆ ಆಗಿದೆ, ಏನು ಅಂತ ಹೇಳಿದರೆ ಮೊಂಗ್ಲಾ ಚೀನಾ ಪಾಲಾಗಿರುವಂತಹ ಬೆಳವಣಿಗೆ. ಅದರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಿಕೊಂಡಿದ್ವಿ 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ ಎಲ್ಲಿ ಬಾಂಗ್ಲಾದೇಶಕ್ಕೆ ಹೋದಂತಹ ಸಮಯದಲ್ಲಿ, ಢಾಕಾದಕ್ಕೆ ಹೋದಂತಹ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶೇಖ್ ಹಸೀನಾ ಅವರ ನಡುವೆ ಒಂದು ಒಪ್ಪಂದ ಆಗಿತ್ತು. ಏನಿದು? ಮೊಂಗ್ಲಾ ಇದನ್ನು ನಾವು ಬಂದರು ಏನಿದೆ ಅದನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ. ಮೊಂಗ್ಲಾ ಬಂದರು ಒಪ್ಪಂದವನ್ನು ಬಾಂಗ್ಲಾ ರದ್ದುಗೊಳಿಸಿದೆ. ತಾರಿಕ್ ರೆಹಮಾನ್ ಚೀನಾ ಪ್ರವಾಸವನ್ನು ತೆಗೆದುಕೊಂಡಿದ್ರು. ಆ ಚೀನಾದ ಪ್ರವಾಸದ ಸಮಯದಲ್ಲಿ ಭಾರತದ ಜೊತೆಗಿದ್ದಂತಹ ಈ ಒಪ್ಪಂದವನ್ನು ರದ್ದುಗೊಳಿಸಿ ಅವರೆಲ್ಲ ಆ ಕಡೆ ಹೋಗಿದ್ದಾರೆ. ಎರಡನೇ ಅತಿ ದೊಡ್ಡ ಬಂದರು ಇದು ನಿಮಗೆ ಬಾಂಗ್ಲಾದೇಶದಲ್ಲಿ. ಇದರ ಸಮೀಪ ಒಂದು 110 ಎಕರೆ ಜಾಗ. ಆ 110 ಎಕರೆ ಜಾಗದಲ್ಲಿ ಭಾರತದ ಸಹಭಾಗಿತ್ವದ ಜೊತೆಗೆ ಒಂದು ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡೋದು ಈ ಒಟ್ಟಾರೆ ಒಪ್ಪಂದದ ಉದ್ದೇಶ ಆಗಿತ್ತು. ಕೈಗಾರಿಕಾ ವಲಯ, ಅದಕ್ಕೆ ಭಾರತದ ಬೇರೆ ಬೇರೆ ಕಂಪನಿಗಳೆಲ್ಲ ಹೂಡಿಕೆ ಮಾಡ್ತವೆ ಅಂತೆಲ್ಲ ಹೇಳಾಗಿತ್ತು. ಇದಕ್ಕೆ ಭಾರತ ಹೆಂಗೆ ಸಹಾಯ ಮಾಡ್ತಾ ಇತ್ತು? ನಾವು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನು ಕೊಡೋದು, ಅದನ್ನು ನಾವು ಡೆವಲಪ್ಮೆಂಟ್ ಮಾಡೋದು ಅಂತ. ಎರಡನೇದ್ದು, ಭಾರತದ ಆಶಾದಾಯಕ ಬೆಳವಣಿಗೆ ಏನಾಗಿತ್ತು? ಬಾಂಗ್ಲಾ ಮತ್ತು ಭಾರತದ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳೇನಿದೆ, ಈ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳು ವೃದ್ಧಿ ಆಗಬೇಕು ಎನ್ನುವಂತಹ ಕಾರಣಕ್ಕಾಗಿತ್ತು. ಮೂರನೇ ಮಹತ್ವದ ಬೆಳವಣಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಮೊಂಗ್ಲಾ ಬಂದರಿನಿಂದ ಈಶಾನ್ಯ ರಾಜ್ಯಗಳನ್ನು ಸುಲಭವಾಗಿ ನಾವು ಸಂಪರ್ಕ ಮಾಡಬಹುದು ಅಂತ. ನೀವು ಪಶ್ಚಿಮ ಬಂಗಾಳದಿಂದ ತ್ರಿಪುರಾ ಮತ್ತು ಅಸ್ಸಾಂಗೆ ನೇರವಾಗಿ ಭೂಮಾರ್ಗದ ಮುಖಾಂತರ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಭಾರತ ಏನು ಆಲೋಚನೆ ಮಾಡ್ತು, ಮೊಂಗ್ಲಾ ಬಂದರಿನ ಮುಖಾಂತರ ತ್ರಿಪುರಾ ಮತ್ತು ಅಸ್ಸಾಮನ್ನು ನಾವು ತಲುಪ ಮಾಡಬಹುದು, ಅದಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ. ಆದರೆ ಇದೀಗ ಅವ್ರದಿಂದ ಹೊರಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಚೀನಾ ಪ್ರಭಾವವನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡ್ಕೊಂಡಿದ್ವಿ. ಆದರೆ 10 ವರ್ಷ ಆಯಿತು, 10-11 ವರ್ಷ ಆಯಿತು. ಈ 10-11 ವರ್ಷಗಳ ಆದ ನಂತರವೂ ಕೂಡ ಇದೀಗ ದೊಡ್ಡ ಮಟ್ಟದ ಪ್ರಗತಿಯನ್ನ ಇದು ಸಾಧಿಸಲಿಲ್ಲ. ಇದು ಒಂದು ಬೆಳವಣಿಗೆ, ಇದಕ್ಕೆ ಹಿನ್ನಡೆ ಆಗೋದಕ್ಕೆ. ಎರಡನೇ ಬೆಳವಣಿಗೆ, ಶೇಖ್ ಹಸೀನಾ ಅವರ ಸರ್ಕಾರ ಪತನ ಆಯಿತು. ಶೇಖ್ ಹಸೀನಾ ಅವರ ಸರ್ಕಾರದ ಪತನ ನಂತರ ತಾರಿಕ್ ರೆಹಮಾನ್ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ತಾರಿಕ್ ರೆಹಮಾನ್ ಚೀನಾದತ್ತ ಸ್ನೇಹವನ್ನು ಬೆಳೆಸುವಂತಹ ವ್ಯಕ್ತಿ. ಇದೀಗ ಅವರತ್ತ ಹೋಗಿ ಚೀನಾದ ಸರ್ಕಾರಿ ಸ್ವಾಮ್ಯದ ಕಂಪನಿಗೆ ಅದನ್ನೆಲ್ಲ ಹಸ್ತಾಂತರ ಮಾಡಿ ಮೊಂಗ್ಲಾ ಬಂದರನ್ನ ಭಾರತದ ಗಡಿಯಿಂದ 80 ಕಿಲೋಮೀಟರ್ ಮಾತ್ರ ದೂರದಲ್ಲಿರುವಂತಹ ಬಂದರಿದು. ಇದನ್ನ ಇದೀಗ ಚೀನಾದ ತೆಕ್ಕೆಗೆ ಹಾಕ್ತಾ ಇದ್ದಾರೆ. ಚೀನಾ ಅದನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಸುದ್ದಿ. ಹಾಗಾದರೆ ಏನಿದು ಸ್ಟ್ರಿಂಗ್ ಆಫ್ ಫಾಲ್ಸ್? ಇದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಭಾರತವು ಕೂಡ ಒಂದು ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತವನ್ನು 4 ದಿಕ್ಕಿನಿಂದ ಇದೀಗ ಚೀನಾ ಸ್ಟ್ರಿಂಗ್ ಆಫ್ ಫಾಲ್ಸ್ನ ತಂತ್ರವನ್ನು ಹೆಣೆದಿದೆ. ಭಾರತವನ್ನು ಅಂದರೆ ಭಾರತದ ವಿರುದ್ಧ ನಾವು ದಾಳಿ ಮಾಡಬೇಕು ಅಂತ ನಾವು ನಿನ್ನೆ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಒಂದು ರೀತಿಯಾದಂಥ ಮುತ್ತಿನ ದಂಡೆ ಥರ ಕಾಣಿಸುತ್ತೆ ಅಂತ. ಹೆಂಗೆ? ಅದು ಶ್ರೀಲಂಕಾ, ಪಾಕಿಸ್ತಾನ, ಬೇರೆ ಬೇರೆ ದೇಶ, ಮಯನ್ಮಾರ್, ಮಾಲ್ಡೀವ್ಸ್, ಈ ಎಲ್ಲ ಕಡೆಗಳಲ್ಲೂ ಕೂಡ ಚೀನಾ ಏನು ಮಾಡ್ತು ಅಂತ ಹೇಳಿದ್ರೆ ತನ್ನ ಬಂದರುಗಳನ್ನು ಅಭಿವೃದ್ಧಿಪಡಿಸೋ ಪ್ರಯತ್ನವನ್ನು ಮಾಡ್ತು. ನೌಕಾನೆಲೆಗಳನ್ನು ಸೃಷ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತು. ಪಾಕಿಸ್ತಾನ, ಶ್ರೀಲಂಕಾ, ಮಯನ್ಮಾರ್ ಬೆನ್ನಲ್ಲೇ ಇದೀಗ ಬಾಂಗ್ಲಾದಲ್ಲೂ ಕೂಡ ಚೀನಾ ನೆಲೆಯನ್ನು ಕಾಣ್ತಾ ಇದೆ. ನೀವು ಗಮನಿಸಬೇಕಾದಂಥ ಸಂಗತಿ ಇದು. ಸ್ಟ್ರಿಂಗ್ ಆಫ್ ಫಾಲ್ಸ್, ಮುತ್ತುಗಳ ಸರ ಅಂತ ಅದನ್ನ ಆ ರೀತಿಯಾಗಿ ನೋಡಿದಾಗ ಹಂಗೆ ಕಾಣಿಸುತ್ತೆ ಅನ್ನೋ ಕಾರಣಕ್ಕಾಗಿ ಭಾರತದ ನೆರೆಯ ಹೊರೆಯ ದೇಶಗಳೇನಿದೆ ಆ ನೆರೆಯ ಹೊರೆಯ ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಶುರು ಮಾಡಿಕೊಳ್ಳುವಂತಹ ಪ್ರಯತ್ನ ಇದು. ಹಂಬಂತೋಟ್ ಶ್ರೀಲಂಕಾ 99 ವರ್ಷ ಲೀಸ್ ಪಡ್ಕೊಂಡಿದ್ದು ನೋಡಿದ್ವಿ. ಪಾಕಿಸ್ತಾನದಲ್ಲಿ ಒಂದು ಬಂದರು ಇದೆ, ಕ್ಯಾಫ್ಕೋ ಬಂದರು ಇದೆ. ಮಾಲ್ಡೀವ್ಸ್ನಲ್ಲಿ ಅವರು ಒಂದು ಮಾಡ್ಕೊಂಡಿದ್ದಾರೆ. ಮಯನ್ಮಾರ್ನಲ್ಲಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಭಾರತದ ಸುತ್ತಮುತ್ತಲ ಇರುವಂಥ ಎಲ್ಲ ದೇಶಗಳನ್ನು ಕೂಡ ತನ್ನ ಹತೋಟಿಗೆ ತೆಗೆದುಕೊಳ್ಬೇಕು ಅಂತ. ನೀವು ನೋಡಿ, 22 ಕಿಲೋಮೀಟರ್ ಅಗಲವಿರುವಂಥ ಚಿಕ್ಕನ್ ನೆಕ್, ಅಂದರೆ ಈ ಸಿಲಿಗುರಿ ಕಾರಿಡಾರ್ ಅಂತ ನಾವೇನು ಕರಿತೀವಿ, ಇದರ ಮೇಲೆಯೂ ಕೂಡ ಚೀನಾದ ಕಣ್ಣಿದೆ. ಹೆಂಗೆ? ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಣಿಪುರ ಸೇರಿದಂತೆ 8 ನಮ್ಮ ಈ ಈಶಾನ್ಯ ರಾಜ್ಯಗಳೇನಿದೆಯಲ್ಲ, ಈ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕ ಮಾಡಬಹುದಾದಂಥ ಮುಖ್ಯ ರಸ್ತೆ ಇದು. ರೈಲ್ವೆ ಮತ್ತು ಭೂ ಸಾರಿಗೆ ವ್ಯವಸ್ಥೆ ಇದೆ ಎಲ್ಲಿ? ಸಿಲಿಗುರಿ ಕಾರಿಡಾರ್ಗೆ. ಆದರೆ ಇದನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಕಾರಿಡಾರ್ನ ಭಾಗದಲ್ಲಿ ಒಂದು ಉತ್ತರ ಭಾಗದಲ್ಲಿ ಚುಂಬಿ ಕಣಿವೆ ಅಂತಿದೆ. ಈ ಚುಂಬಿ ಕಣಿವೆ ಎಲ್ಲಿದೆ? ಕೇವಲ ಒಂದು 130 ಕಿಲೋಮೀಟರ್ ದೂರ ಇದೆ. ಅದು ಚೀನಾದ ವ್ಯಾಪ್ತಿಯಲ್ಲಿರೋದು ಚುಂಬಿ ಕಣಿವೆ. ಇಲ್ಲಿ ಏನಾದರೂ ಚೀನಾ ದಾಳಿ ಮಾಡಿ ಒಂದು 22 ಕಿಲೋಮೀಟರ್ ರಸ್ತೆಯನ್ನು ಬಂದ್ ಮಾಡಿಬಿಟ್ರೆ ಭಾರತಕ್ಕೂ ಮತ್ತು ಈಶಾನ್ಯ ರಾಜ್ಯಗಳ ಒಟ್ಟಾರೆ ಸಂಪರ್ಕ ಏನಿದೆ ಆ ಸಂಪರ್ಕವೇ ಕಡಿತ ಆಗಿಬಿಡುತ್ತೆ. ಈ ಕಾರಣಕ್ಕಾಗಿ ಚುಂಬಿ ಕಣಿವೆ ಉತ್ತರದಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ರೆ, ಇದೀಗ ದಕ್ಷಿಣ ಭಾಗದಲ್ಲಿ ಮೊಂಗ್ಲಾ ಬಂದರನ್ನು ಚೀನಾ ಬಳಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊಂಗ್ಲಾ ಬಂದರನ್ನು ಚೀನಾ ಬಳಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಭಾರತದ ವಿರುದ್ಧ ನಾವು ಹೋರಾಟ ಮಾಡೋದು
ಮಾಡೋದಕ್ಕೆ ಅಸ್ತಿತ್ವವನ್ನು ಕಂಡುಕೊಳ್ಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಈಗ ಒಟ್ಟಾರೆ ಎಲ್ಲ ಭಾಗದಲ್ಲಿ ಇತ್ತ ನೀವು ಪಾಕಿಸ್ತಾನಕ್ಕೆ ಹೋಗ್ತೀರಿ, ಮಾಲ್ಡೀವ್ಸಿಗೆ ಬರ್ತೀರಿ, ಅದಾದ ನಂತರ ನೇಪಾಳದವರು ಕೂಡ ಅನೇಕ ಬಾರಿ ಭಾರತದ ವಿರುದ್ಧ ಖ್ಯಾತಿ ತೆಗಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಆ ಎಲ್ಲ ಖ್ಯಾತಿಗೆ ಯಾರು ಸೇರ್ಪಡೆ ಆದರೂ ಬಾಂಗ್ಲಾದೇಶವು ಕೂಡ ಸೇರ್ಪಡೆ ಆಗಿದೆ. ಹಾಗಾದರೆ ಭಾರತ ಮತ್ತು ಚೀನಾ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಮತ್ತೊಂದು ಮಿಲಿಟರಿ ಸಂಘರ್ಷಕ್ಕೆ ಇದೆಲ್ಲ ಕಾರಣ ಆಗುತ್ತಾ? ಮಿಲಿಟರಿ ಸಂಘರ್ಷಕ್ಕೆ ಕಾರಣ ಆಗುತ್ತಾ? ಹೆಂಗೆ? ಪಶ್ಚಿಮದಲ್ಲಿ ಪಾಕಿಸ್ತಾನ ಇದೆ, ನಮಗೆ ಪಶ್ಚಿಮದಲ್ಲಿ ಪಾಕಿಸ್ತಾನ ಇದೆ, ಅದಾದ ನಂತರ ಉತ್ತರದಲ್ಲಿ ಚೀನಾ ಇದೆ, ಇದೀಗ ಪೂರ್ವದಲ್ಲಿ ಬಾಂಗ್ಲಾ ಕೂಡ ಸವಾಲಾಗಿರೋದು. ಪಾಕಿಸ್ತಾನದಿಂದ ಬೇರ್ಪಟ್ಟದ್ದಂತಹ ಇದೇ ಬಾಂಗ್ಲಾದೇಶ ಬೇರೆ ಬೇರೆ ಕಾರಣಕ್ಕಾಗಿ ಯುದ್ಧಗಳಾಗ್ತಾ ಇತ್ತು. ಇಂದಿರಾ ಗಾಂಧಿ ಸರ್ಕಾರ ಇವರಿಗೆ ಸಹಾಯ ಮಾಡಿದ್ರು. 93,000 ಜನ ಪಾಕಿಸ್ತಾನದ ಸೈನಿಕರು ಶರಣಾಗತಿಯಾದರು. ಯಾರಿಗೆ? ಭಾರತೀಯ ಸೈನ್ಯಕ್ಕೆ. ನಾವು ಸಹಾಯ ಮಾಡಿದ್ದಕ್ಕಾಗಿ ಅಸ್ತಿತ್ವಕ್ಕೆ ಬಂದಂತಹ ಬಾಂಗ್ಲಾದೇಶ ಇವತ್ತು ನಮ್ಮ ವಿರುದ್ಧ ಭಾರತ ವಿರೋಧಿ ನೀತಿಯನ್ನು ಮಾಡ್ತಾ ಇದ್ದಾರೆ. ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗಿದ್ದನ್ನು ನಾವು ನೋಡಿದ್ದೀವಿ, ಹಿಂದೂಗಳ ಮನೆಗಳಿಗೆ ಹೊಡೆದಿದ್ದನ್ನು ನೋಡಿದ್ದೀವಿ, ಹಿಂದೂಗಳ ದುರ್ಗಾ ಪೂಜೆ ಆಗ್ತಾ ಇರೋದಕ್ಕೆ ಅಲ್ಲಿ ಬೆಂಕಿ ಹಚ್ಚಿದ್ದನ್ನು ನಾವೆಲ್ಲ ನೋಡಿದ್ದೀವಿ, ಹಿಂದೂಗಳ ಇಸ್ಕಾನ್ ಟೆಂಪಲ್ಗೆ ದಾಳಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಈ ಎಲ್ಲ ಬೆಳವಣಿಗೆಗಳೆಲ್ಲ ಆಗ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ. ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರ ಮತ್ತು ಪಂಜಾಬ್ನ ಗಡಿಯಲ್ಲಿ ಭಯೋತ್ಪಾದಕ ದಾಳಿಗಳನ್ನು ಮೇಲಿಂದ ಮೇಲೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಮತ್ತೊಂದು ಕಡೆ ಚೀನಾ ಮತ್ತು ಪಾಕಿಸ್ತಾನ ಒಂದು ಆರ್ಥಿಕ ಕಾರಿಡಾರ್ ಅನ್ನು ಮಾಡಿಕೊಂಡಿದೆ, ಅದು ಕೂಡ ಭಾರತಕ್ಕೆ ಒಂದು ದೊಡ್ಡ ತಲೆನೋವು. ಉತ್ತರದಲ್ಲಿ ಚೀನಾ ಇದೆ, ಒಂದು ಮಿಲಿಟರಿ ಪ್ರದರ್ಶನವನ್ನು ಮಾಡ್ತಾ ಇರೋದು. ನಾವು ಮೊನ್ನೆ ಹೇಳಿದ್ವಿ 2022ರ ಸಮಯದಲ್ಲಿ ಗಲ್ವಾನ್ ಕಣಿವೆಯ ಸಂಘರ್ಷ ಆಗಿತ್ತು, ಅದಾದ ನಂತರ ಲಡಾಖ್ ಸಂಘರ್ಷ ಆಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಉಭಯ ದೇಶಗಳ ನಡುವೆ ಇಂಥದ್ದೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಇವೆಲ್ಲದರ ನಡುವೆಯೂ ಕೂಡ ಚೀನಾ ಮತ್ತು ಭಾರತದ ಸಂಬಂಧ ಇತ್ತೀಚೆಗೆಲ್ಲ ಮತ್ತೆ ಗಟ್ಟಿ ಆಗುತ್ತೆ ಅಂತ ಚೀನಾದ ಸಚಿವರುಗಳೇ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಇದರ ಹೊರತಾಗಿಯೂ ಕೂಡ ಅವರು ಅದನ್ನು ಮಾಡ್ತಾ ಇದ್ದಾರೆ. ಟಿಬೆಟ್ ಭಾಗದಲ್ಲಿ ಕೆಲವೊಂದಿಷ್ಟು ರಕ್ಷಣಾ ನೆಲೆಗಳನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ರಕ್ಷಣಾ ಗ್ರಾಮಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಇದು ಕೂಡ ಭಾರತಕ್ಕೆ ಒಂದು ದೊಡ್ಡ ತಲೆನೋವು ಅಂತ ಸದ್ಯಕ್ಕೆ ಬರ್ತಾ ಇರೋದು. ಅಂದರೆ ಮಿಲಿಟರಿ ಸಂಘರ್ಷ ಆಗಬಹುದು ಅಂತ. ಮತ್ತೊಂದು ಕಡೆ ನೀವು ಪೂರ್ವಕ್ಕೆ ಹೋದರೆ ಇದೀಗ ಬಾಂಗ್ಲಾ ಇದೆ, ರಾಜತಾಂತ್ರಿಕ ಮತ್ತು ಕಡಲ ಬೆದರಿಕೆ ಇರೋದನ್ನು ನೋಡ್ತಾ ಇದ್ದೀವಿ. ಮೊಂಗ್ಲಾ ಬಂದರು ಮತ್ತು ತಿಸ್ತಾ ಯೋಜನೆ, ಈ ತಿಸ್ತಾ ನದಿ ಯೋಜನೆ ಇದೆಯಲ್ಲ, ಇದು ಕೂಡ ಭಾರತ ಮತ್ತು ಬಾಂಗ್ಲಾದೇಶದ, ನಾನು ಆವಾಗಲೇ ಹೇಳಿದೆ, ಈ ಮೇಕೆದಾಟು ಯೋಜನೆಗೆ ತಮಿಳುನಾಡವರು ಎಲ್ಲ ಖ್ಯಾತೆ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಬಾಂಗ್ಲಾ ಕೂಡ ಭಾರತದ ವಿರುದ್ಧ ಅನೇಕ ವರ್ಷಗಳಿಂದ ಇಂಥದ್ದೊಂದು ಬೆಳವಣಿಗೆ ಮಾಡ್ತಾ ಇದೆ. ಹೆಂಗೆ? ಈ ತಿಸ್ತಾ ನದಿ ಸಿಕ್ಕಿಂನಲ್ಲಿ ಹುಟ್ಟುತ್ತೆ, ಇದು ಹಿಮಾಲಯ ಪ್ರದೇಶದಲ್ಲಿ ಸಿಕ್ಕಿಂನಲ್ಲಿ ಹುಟ್ಟುತ್ತೆ. ಸಿಕ್ಕಿಂನಲ್ಲಿ ಹುಟ್ಟಿ ಸಿಕ್ಕಿಂನಿಂದ ಪಶ್ಚಿಮ ಬಂಗಾಳಕ್ಕೆ ಬರುತ್ತೆ, ಪಶ್ಚಿಮ ಬಂಗಾಳದಿಂದ ನೇರವಾಗಿ ಬಾಂಗ್ಲಾಕ್ಕೆ ಹರಿಯುತ್ತೆ. ಬಾಂಗ್ಲಾದಲ್ಲಿ ಹರಿವಿದೆ ಇದು. ಈ ತಿಸ್ತಾ ನದಿ ಇದೆಯಲ್ಲ, ಭಾರತಕ್ಕೆ 83% ಅದರ ಶೇಖರಣೆ ಆಗಿದ್ರೆ, ಅಂದರೆ ಬೇರ್ಪಡಿಕೆ ಆಗಿದ್ರೆ ಕೇವಲ 17% ಬಾಂಗ್ಲಾಕ್ಕಿದೆ. ಬಾಂಗ್ಲಾ ಏನು ವಾದ ಮಾಡ್ತಾ ಇದೆ? ಬಾಂಗ್ಲಾದ 5 ಜಿಲ್ಲೆಗಳ ಲಕ್ಷಾಂತರ ರೈತರು ಈ ತಿಸ್ತಾ ನದಿಯ ಮೇಲೆ ಡಿಪೆಂಡೆನ್ಸಿ ಆಗಿದ್ದಾರೆ. ಈಗ ಹೆಂಗೆ ತಮಿಳುನಾಡು ವಾದ ಮಾಡುತ್ತೆ, ನೀವು ನಾಳೆ ನೀರು ಬಿಡದೆ ಹೋದ್ರೆ ಏನಾಗುತ್ತೆ ಅಂತ. ಬಾಂಗ್ಲಾವು ಕೂಡ ಇದೇ ಖ್ಯಾತಿಯನ್ನು ಇಟ್ಟುಕೊಂಡು ಭಾರತದ ವಿರುದ್ಧ ಅನೇಕ ಬಾರಿ ಖ್ಯಾತಿಯನ್ನು ಮಾಡ್ತಾ ಇರೋದು ಪರಿಸ್ಥಿತಿ ಇದೆ. ಆದರೆ ಪಶ್ಚಿಮ ಬಂಗಾಳದ 6 ಜಿಲ್ಲೆಗಳು ಕೂಡ ಇದೇ ತಿಸ್ತಾ ನದಿ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರ ಏನು ಹೇಳುತ್ತೆ, ನಾವು ತಿಸ್ತಾ ನದಿ ನೀರನ್ನು ನಾವೇನಾದರೂ ಬಾಂಗ್ಲಾದೇಶಕ್ಕೆ ಹರಿಸಿಬಿಟ್ರೆ ನಮ್ಮ ಜಿಲ್ಲೆಗಳ ಜನರಿಗೆ ನೀರು ಸಿಗೋದಿಲ್ಲ, ಕೃಷಿಗೆ ನೀರು ಸಿಗೋದಿಲ್ಲ ಅಂತ ಇವ್ರ ವಾದ ಇದೆ. ಈ ಕಾರಣಕ್ಕಾಗಿ ಗೋಜು ಗೊದ್ದಲ ಎಲ್ಲ ಇತ್ತದಕ್ಕೆ. ಈ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ತಿಸ್ತಾ ನದಿ ಸಮಗ್ರ ನಿರ್ವಹಣೆ ಮತ್ತು ಪುನಶ್ಚೇತನ ಯೋಜನೆ ಅಂತೇಳಿ ಚೀನಾದ ಜೊತೆಗೆ ಮಾಡಿಕೊಂಡು ಒಂದು 8,000 ಕೋಟಿ ರೂಪಾಯಿ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಆ ಮುಖಾಂತರ ಆ ಯೋಜನೆಯಲ್ಲೂ ಕೂಡ ಅವ್ರು ಯಾರಿಗೆ ಬರ್ತಾ ಇರೋದು, ಯಾರ ಜೊತೆಗೆ ಬರ್ತಾ ಇರೋದು? ಚೀನಾ ಬಾಂಗ್ಲಾದ ಜೊತೆಗೆ ಬರ್ತಾ ಇದೆ. ಮತ್ತೊಂದು ಬೆಳವಣಿಗೆ, ನೆಕ್ಲೆಸ್ ಆಫ್ ಡೈಮಂಡ್ಸ್ಗೆ ನಡುಗಿದ ಚೀನಾ. ನೆಕ್ಲೆಸ್ ಆಫ್ ಡೈಮಂಡ್ಗೆ ನಡುಗಿದೆ ಚೀನಾ. ಹೆಂಗೆ? ಅವರು ನಮ್ಮ ವಿರುದ್ಧ ಒಂದು ಪಡೆಯನ್ನು ಕಟ್ಟಿಕೊಂಡು ಭಾರತದ ವಿರುದ್ಧ ದಾಳಿ ಮಾಡಬೇಕು ಅಂತ ಅವರು ಪ್ರಯತ್ನವನ್ನು ಪಡ್ತಿದ್ರೆ, ಭಾರತವು ಕೂಡ ಇದಕ್ಕೆ ತದ್ವಿರುದ್ಧವಾಗಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೆಕ್ಲೆಸ್ ಆಫ್ ಡೈಮಂಡ್ಸ್ ರಣತಂತ್ರವನ್ನು ಭಾರತ ಹೆಣಿತು. ಇರಾನ್ನ ಚಬಹಾರ್ ಮತ್ತು ಓಮನ್ನ ಡುಕ್ ಬಂದರಿನಲ್ಲಿ ಭಾರತದ ಪಾರುಪತ್ಯ ಎಲ್ಲ ಇದೀಗ ಶುರುವಾಗಿದ್ದನ್ನು ನೋಡ್ತಾ ಇದ್ದೀವಿ. ಯಾವ್ಯಾವ ದೇಶದಲ್ಲಿ ಇದನ್ನು ಮಾಡಿದ್ದಾರೆ ಗಮನಿಸಬೇಕಾದ ನೆಕ್ಲೆಸ್ ಆಫ್ ಡೈಮಂಡ್ಸ್ ಅಂದರೆ ವಜ್ರದ ಹಾರ ಇದು. ಹಿಂದೂ ಮಹಾಸಾಗರ ಏಷ್ಯಾ ವಲಯದಲ್ಲಿ ಚೀನಾದ ಸ್ಟ್ರಿಂಗ್ ಆಫ್ ಫಾಲ್ಸ್ ಚಕ್ರವ್ಯೂಹವನ್ನು ಮುರಿಯೋದಕ್ಕೆ ಭಾರತ ರೂಪಿಸಿರುವಂಥ ಒಂದು ರಣತಂತ್ರ ಇದು. ಇರಾನ್ನ ಚಬಹಾರ್ ಬಂದರು ಪಶ್ಚಿಮದ ಕಾವಲುಗಾರ ಆಗಿದೆಲ್ಲ ಕೆಲಸ ಮಾಡುತ್ತೆ. ಪಾಕಿಸ್ತಾನದಲ್ಲಿ ಚೀನಾ ನಿರ್ಮಾಣ ಮಾಡಿದೆಲ್ಲ ಆ ಬಂದರಿಗೆ ಕೇವಲ 170 ಕಿಲೋಮೀಟರ್ ಇದೆ. ಇದು ಭಾರತಕ್ಕೆ ಸಹಾಯ ಮಾಡುತ್ತೆ. ಇದರ ಮುಖಾಂತರ ನಾವು ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ಬೇರೆ ಬೇರೆ ದೇಶಗಳನ್ನು ಸಂಪರ್ಕ ಮಾಡಬಹುದು. ಒಮಾನ್ನ ದುಕ್ ಬಂದರು ಅರಬ್ಬಿ ಸಮುದ್ರದ ಹತೋಟಿ ಅಂತ ಕರೀತಾರೆ. ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿರುವಂಥ ಒಮಾನ್ನ ದುಕ್ ಬಂದರನ್ನು ಬಳಸಿಕೊಳ್ಳೋದಕ್ಕೆ ಭಾರತ ಎಲ್ಲ ಒಪ್ಪಂದ ಮಾಡಿಕೊಂಡಿದೆ. ಅಲ್ಲಿ ಭಾರತೀಯ ನೌಕಾಪಡೆ ಯುದ್ಧ ನೌಕೆಗಳಿಗೆ ಇಂಧನ ತುಂಬಿಸೋದಕ್ಕೆ ದುರಸ್ತಿ ಮಾಡೋದಕ್ಕೆಲ್ಲ ಅವಕಾಶ ಇದೆ. ಒಂದು ಮಾರಿಷಸ್ನ
ಅಗಳೇಗ ದ್ವೀಪ ಇದೆ. ಇದು ದಕ್ಷಿಣ ಹಿಂದೂ ಮಹಾಸಾಗರದ ಮೇಲೆ ಕಣ್ಣಿಡೋದಕ್ಕೆ ನಮಗೆಲ್ಲ ಅವಕಾಶ ಇದೆ. ಇಲ್ಲಿ ಬೃಹತ್ ಆದಂತಹ ಜೆಟ್ಟಿ ಮತ್ತು ಕಡಲ ಕಣ್ಗಾವಲುಗಳನ್ನು ಭಾರತ ಎಲ್ಲ ನಿರ್ಮಾಣ ಮಾಡಿದೆ. ಇಲ್ಲಿಂದ ನೌಕಾಪಡೆಯ ಬೋಯಿಂಗ್ P-80I ಈ ಯುದ್ಧ ವಿಮಾನಗಳು ಆಫ್ರಿಕಾ ಶ್ರೀಲಂಕಾ ನಡುವೆ ಚಲಿಸುವಂತಹ ಚೀನಾದ ಜಾಸೂಸಿ ಹಡಗುಗಳು ಮತ್ತು ಜಲಾವೃತ ನೌಕೆಗಳ ಮೇಲೆ ಕಣ್ಣಿಡುವುದಕ್ಕೆಲ್ಲ ಸಹಾಯ ಆಗುತ್ತೆ. ಇಲ್ಡಿ ಅಸ್ಪಂ ದ್ವೀಪ ಅಂತ ಕರೀತಾರೆ, ಸೆಷಲ್ಸ್ನಲ್ಲಿ ಇರೋದು ಇದು. ಈ ದ್ವೀಪದಲ್ಲೂ ಕೂಡ ತನ್ನ ನೌಕಾನೆಲೆಯನ್ನ ಭಾರತ ವಿಸ್ತರಣೆ ಮಾಡಿಕೊಂಡಿದೆ. ನೈಋತ್ಯ ಹಿಂದೂ ಮಹಾಸಾಗರದ ಪ್ರಮುಖ ಕಡಲ ತೀರಗಳನ್ನು ತನ್ನ ತೆಗೆದುಕೊಳ್ಳಬೇಕು ಅಥವಾ ಅವುಗಳ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಭಾರತವನ್ನು ಪ್ರಯತ್ನ ಪಟ್ಟಿರೋದು. ಮತ್ತೊಂದು ಇಂಡೋನೇಷ್ಯಾದ ಸಂಬಾಂಗ್ ಬಂದರು ಈ ಚೀನಾದ ಉಸಿರುಗಟ್ಟಿಸುವಂತಹ ತಂತ್ರ ಇದು. ಹೆಂಗೆ ಇದು? ಚೀನಾದ ಒಂದು 80% ತೈಲ, ನಾನು ಮೊನ್ನೆ ಹೇಳಿದ್ನಲ್ಲ, 80% ತೈಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದರೆ ಮಲಕ್ಕಾ ಜಲಸಂಧಿಯ ಮುಖಾಂತರ ಬರುತ್ತೆ. ಈ ಸಂಬಾಂಗ್ ಎನ್ನುವಂತಹ ಬಂದರನ್ನು ಅಭಿವೃದ್ಧಿಪಡಿಸುವ ಮುಖಾಂತರ ಈ ಮಲಕ್ಕಾ ಜಲಸಂಧಿಯ ಮೇಲೆ ಭಾರತ ಒಂದು ನಿಯಂತ್ರಣವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಭಾಗವಾಗಿ ಇಂಡೋನೇಷ್ಯಾದಲ್ಲಿ ಹೇಗೆ ಭಾರತದ ವಿರುದ್ಧ ದೇಶಗಳನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ಭಾರತವು ಕೂಡ ಇಂಥದ್ದೊಂದು ಪ್ರಯತ್ನವನ್ನು ಪಡ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ಮಯನ್ಮಾರ್ ಜೊತೆ ಭಾರತದ ಒಂದು ಹೊಸ ಸ್ನೇಹ ಇದೆ. ಬಾಂಗ್ಲಾಕ್ಕೆ ಪರ್ಯಾಯವಾಗಿ ಮಯನ್ಮಾರ್ನ ಸಿತ್ವೆ ಬಂದರನ್ನು ಭಾರತ ಅಭಿವೃದ್ಧಿಪಡಿಸ್ತಾ ಇರೋದು. ಸಿತ್ವೆ ಬಂದರನ್ನು ಭಾರತ ಅಭಿವೃದ್ಧಿಪಡಿಸ್ತಾ ಇರೋದು. ಕೋಲ್ಕತ್ತಾದಿಂದ ಮಿಜೋರಾಂಗೆ ನೇರ ಸಂಪರ್ಕವನ್ನು ಕಲ್ಪಿಸುವಂತಹ ಕಲಾದನ್ ಯೋಜನೆ ಇದು. ಕಲಾದನ್ ಯೋಜನೆ ಥೈಲ್ಯಾಂಡ್, ಮಯನ್ಮಾರ್, ಭಾರತ ತ್ರಿಪಕ್ಷೀಯ ಹೆದ್ದಾರಿ ನಿರ್ಮಾಣಕ್ಕೆ ಇಂಥದ್ದೊಂದು ವೇಗ ಸಿಗ್ತಾ ಇದೆ. ಈಶಾನ್ಯ ರಾಜ್ಯಗಳ ಭದ್ರತೆಗೆ ಭಾರತ ಒಂದು ಆಕ್ರಮಣಕಾರಿ ರಾಜತಾಂತ್ರಿಕತೆಯನ್ನು ಬಳಸ್ಕೊಳ್ತಾ ಇದೆ. ನೀವು ನೋಡಿ, ಕೆಲವು ವರ್ಷಗಳ ಹಿಂದೆ ಈಶಾನ್ಯ ರಾಜ್ಯಗಳ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಈಶಾನ್ಯ ರಾಜ್ಯಗಳ ಪರಿಸ್ಥಿತಿ ಭಾರಿ ಕಠಿಣ ಇತ್ತು. ಆದರೆ ಇತ್ತೀಚೆಗೆ ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಅವುಗಳೂ ಕೂಡ ಈ ಚೀನಾದ ದಾಳಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಅವುಗಳ ಮೇಲೆ ಹತೋಟಿ ಸಾಧಿಸೋಕೆಲ್ಲ ಬರ್ತಾರಲ್ಲ, ಟಿಬೆಟ್ನ ಕಾರಣಕ್ಕಾಗಿ ಚೀನಾದವರೆಲ್ಲ ಬರ್ತಾರಲ್ಲ, ಅದರ ವಿರುದ್ಧ ನಾವು ವಸಲತ್ತು ಮಾಡಬೇಕು ಅಂತ ಭಾರತ ಒಂದು ಪ್ರಯತ್ನವನ್ನು ಪಟ್ಟಿತ್ತು. ಇದೀಗ ಅದರ ಭಾಗವಾಗಿ ಮಯನ್ಮಾರ್ ಜೊತೆಗೆ ಭಾರತ ಒಂದು ಹೊಸ ಸ್ನೇಹವನ್ನು ಮಾಡಿಕೊಂಡಿದೆ. ಏನೇನು ಬೆಳವಣಿಗೆ ಆಯಿತು ಮಯನ್ಮಾರ್ ಜೊತೆಗೆ ಅಂತ ಹೇಳಿದರೆ, ಸಿತ್ವೆ ಬಂದರಿನ ಭೌಗೋಳಿಕ ಮಹತ್ವ ಇದೆ. ಈ ಭೌಗೋಳಿಕ ಮಹತ್ವದ ಕಾರಣಕ್ಕಾಗಿ ಭಾರತ ಅದನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ. ಕೋಲ್ಕತ್ತಾ ಬಂದರಿನಿಂದ ಮಯನ್ಮಾರ್ನ ಸಿತ್ವೆ ಬಂದರ್ ಇದೆಯಲ್ಲ, ಕೇವಲ 539 ಕಿಲೋಮೀಟರ್ ದೂರದಲ್ಲಿದೆ. 539 ಕಿಲೋಮೀಟರ್. ಇದು ನಮಗೆ ಈಶಾನ್ಯ ರಾಜ್ಯಗಳಿಗೆ ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮಿಜೋರಾಂ ರಾಜ್ಯದ ಗಡಿಗೆಲ್ಲ ಭಾರಿ ಹತ್ತಿರದಲ್ಲಿರೋದು. ಭಾರತಕ್ಕೆ ಏನಾಗುತ್ತೆ, ಈ ಸಿಲಿಗುರಿ ಕಾರಿಡಾರ್ನ ಮೇಲೆ ಏನು ಒತ್ತಡ ಇದೆ ಅದೆಲ್ಲವೂ ಕೂಡ ಮುಕ್ತಿ ಆಗುತ್ತೆ. ಅಂದರೆ ಯುದ್ಧ ಅಥವಾ ಬಿಕ್ಕಟ್ಟಿನ ಸಮಯದಲ್ಲಿ ಚೀನಾ ಏನಾದರೂ ಸಿಲಿಗುರಿ ಕಾರಿಡಾರನ್ನು ಬಂದ್ ಮಾಡಿದರೆ ಭಾರತ ಈ ಮಾರ್ಗದ ಮುಖಾಂತರ ತನ್ನ ಈಶಾನ್ಯ ರಾಜ್ಯಗಳಿಗೆ ಶಸ್ತ್ರಾಸ್ತ್ರ ಆಗಿರ್ಬೋದು, ಆಹಾರ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನೆಲ್ಲ ಸಾಗಿಸಬಹುದು ಅಂತ. ಸಮಯ ಮತ್ತು ವೆಚ್ಚದ ಉಳಿತಾಯವೂ ಕೂಡ ಇಲ್ಲಾಗುತ್ತೆ. ಅಂದರೆ ಕೋಲ್ಕತ್ತಾದಿಂದ ನೀವು ಸಿಲಿಗುರಿ ಮಾರ್ಗವಾಗಿ ಮಿಜೋರಾಂ ತಳಿಸಬೇಕು ಅಂತ ಹೇಳಿದ್ರೆ 1880 ಕಿಲೋಮೀಟರ್ ಕ್ರಮಿಸಬೇಕಾಗಿತ್ತು. ಈಗ ಅದರ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದೆ ಅಂತ. ಅಂದರೆ ಹೆಂಗೆ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆಯೋ ಅದಕ್ಕೆ ವಿರುದ್ಧವಾಗಿ ಭಾರತವು ಕೂಡ ಕೌಂಟರ್ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇರಾಕ್ ಯುದ್ಧ, ಅಮೆರಿಕದ ದಾಳಿಗೆ ತನ್ನ ಅಧ್ಯಕ್ಷನನ್ನು ಕಳೆದುಕೊಂಡು ಅದಾದ ನಂತರ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿಯಲ್ಲಿದ್ದಂತಹ ದೇಶ. ಅಮೆರಿಕದ ಸರಿಸುಮಾರು 8 ವರ್ಷಗಳ ದಾಳಿಯನ್ನು ಎದುರಿಸಿದಂತಹ ಇರಾಕ್ ಇದೀಗ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇದೆ. ಯಾವ ವಿಚಾರ? ಭ್ರಷ್ಟಾಚಾರದ ವಿಚಾರದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಲ್ಲಿ ಇರೋದು ಇರಾಕ್. ನೀವು ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನೆಲ್ಲ ನೋಡ್ತಾ ಇದ್ದೀರಿ. ಇರಾಕ್ನ ಸಂಸದೆಯರು ತಮ್ಮ ಒಳ ಉಡುಪುಗಳನ್ನು ಕೂಡ ಚಿನ್ನದಲ್ಲೆಲ್ಲ ಮಾಡಿಸ್ಕೊಂಡಿದ್ರು ಅಂತ ವ್ಯಾಪಕವಾಗಿ ವೈರಲ್ ಆಗ್ತಾ ಇರುವಂತಹ ಫೋಟೋಗಳೆಲ್ಲ ನೀವು ನೋಡ್ತಾ ಇದ್ದೀರಿ. ಆ ಪರಿಪ್ರಮಾಣದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಈ ಬ್ಯಾಂಕ್ಗಳಲ್ಲೆಲ್ಲ ಕಂತೆ ಹಣವನ್ನೆಲ್ಲ ಕಟ್ಟಿಟ್ಟಿರ್ತಾರಲ್ಲ, ರಬ್ಬರ್ ಬಂಡ್ ಹಾಕಿ, ಯಾವುದೇ ಏನು ತಪ್ಪಾಗಬಾರದು ಅಂತ. ಆ ರೀತಿಯಾಗಿ ಇರಾಕ್ನ ಸಂಸದರ ಮನೆಗಳಲ್ಲಿ ಈ ರೀತಿಯಾಗಿ ಹಣವನ್ನು ಕಟ್ಟಿಟ್ಟಿರುವಂಥದ್ದು. ಇದರ ವಿರುದ್ಧ ತನಿಖೆ ಆಗಬೇಕು. ಯಾರ್ಯಾರ ಬಳಿ ಅಕ್ರಮವಾದಂತಹ ಹಣ ಇದೆ ಅದನ್ನು ಜಪ್ತಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನೂತನವಾಗಿ ಆಯ್ಕೆಯಾದಂತಹ ಪ್ರಧಾನಿ ಒಬ್ಬರು ದಾಳಿ ಮಾಡೋದಕ್ಕೆಲ್ಲ ಸೂಚನೆ ಕೊಟ್ಟರು. ದಾಳಿಯ ನಂತರ ಎಲ್ಲ ಬೆಳವಣಿಗೆಗಳು ಕೂಡ ಹೊರಗೆ ಬರ್ತಾ ಇದೆ. ಒಂದು ಚಿನ್ನದ ಒಳ ಉಡುಪು ಏನಿದೆ ಇದು ಭಾರಿ ಅಚ್ಚರಿಗೆ ಕಾರಣವಾಗ್ತಾ ಇರುವಂತಹ ಪ್ರಕರಣ. ಇವರೇ ಸಂಸದರು ಚಿನ್ನದ ಒಳ ಉಡುಪುಗಳನ್ನು ಮಾಡಿಸ್ಕೊಂಡಿದ್ರು ಅಂತೆಲ್ಲ ಸುದ್ದಿ ಬರ್ತಾ ಇದೆ. ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಏನಿದು? ಯಾಕಿಂಥದ್ದೊಂದು ಭ್ರಷ್ಟಾಚಾರ ಆಯಿತು? ಏನು ಎತ್ತ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಂಸದೆ ಮನೆಯಲ್ಲಿ ನೋಟಿನ ಗೋಪುರ. ನೀವು ದೃಶ್ಯದಲ್ಲಿ ನೋಡಿದ್ರಿ ಅದನ್ನು. ಸಾಮಾನ್ಯವಾಗಿ ನಮ್ಮಲ್ಲಿಯೂ ಕೂಡ ಈ ಇಡಿ ರೇಡು, ಬೇರೆ ಬೇರೆ ರೇಡ್ಗಳಾದಂತಹ ಸಮಯದಲ್ಲಿ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ವಾಶ್ರೂಮ್ಗಳಲ್ಲಿ ಟೈಲ್ಸ್ಗಳನ್ನು ಎತ್ತಿ ಅವುಗಳ ಕೆಳಗೆ ಹಣವನ್ನು ಹೂತಿಟ್ಟಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಯಾರಿಗೂ ಕೂಡ ಕಾಣದಂತೆ ಗೋಡೆಗಳಲ್ಲಿ
ಹಣವನ್ನು ಹೂತಿಟ್ಟಿರೋದನ್ನು ನಾವೆಲ್ಲ ನೋಡಿದ್ವಿ. ಆದರೆ ಇದಕ್ಕೆ ವಿರುದ್ಧವಾಗಿ ಇದೀಗ 146 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಇರಾಕ್ನ ಸಂಸದೆ ಅಲಿಯಾ ನಾಸಿಫ್ ಅಂತ, ಅಲಿಯಾ ನಾಸಿಫ್ ಅವರ ನಿವಾಸದಲ್ಲಿ 20 ಬಿಲಿಯನ್ ಇರಾಕಿ ದಿನಾರ್ ಅಂದರೆ 146 ಕೋಟಿ ರೂಪಾಯಿ ಇದು. ಇರಾಕ್ನ ಪ್ರಧಾನಿ ಅಲಿ ಅಲ್ ಜೈದಿ ಅವರ ನೇತೃತ್ವದಲ್ಲೆಲ್ಲ ದಾಳಿ ಆಯಿತು. ಇವರ ಹೆಸರಲ್ಲಿ ಒಂದು 805 ಕೋಟಿ ರೂಪಾಯಿ ಅಧಿಕವಾದಂಥ ಹಣ ಇದೆ ಅಂತೆ. ಇದನ್ನು ಮಿನಿ ಬ್ಯಾಂಕ್ ಅಂತ ಕರೀತಿದ್ದಾರೆ. ಹೆಂಗೆ ಮಿನಿ ಬ್ಯಾಂಕು? ನಾನು ಅವಾಗಲೇ ಹೇಳಿದೆ, ರಬ್ಬರ್ ಬ್ಯಾಂಡ್ ಹಾಕಿ ಸುವ್ಯವಸ್ಥಿತವಾಗಿ ಇಟ್ಟಂತಹ ಹಣ ಅದು. ಕಂತೆಯ ಹಣವನ್ನು ಅವರೆಲ್ಲ ಇಟ್ಕೊಂಡಿದ್ರು. ನೋಡಿ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅದನ್ನು. ಅಕ್ಷರಶಃ ಬ್ಯಾಂಕ್ಗಳಲ್ಲಿ ಟ್ರೆಸರಿಗಳೆಲ್ಲ ಕಂತೆ ಹಣವನ್ನು ಇಟ್ಟಿರ್ತಾರೆ, ಕ್ಯಾಶ್ ಫ್ಲೋ ಮಾಡೋದಕ್ಕಾಗಿ, ಕಸ್ಟಮರ್ಗಳೆಲ್ಲ ಕೊಡೋದಕ್ಕಾಗಿ. ಇದು ಯಾವುದೋ ಬ್ಯಾಂಕ್ಗಳಲ್ಲಿ ಆಗಿರುವಂಥ ದೃಶ್ಯ ಅಲ್ಲ, ಒಬ್ಬ ಸಂಸದೆಯ ಮನೆಯಲ್ಲಿ ಸಿಕ್ಕಂಥ ಹಣ ಇದು. ಸಂಸದೆಯ ಮನೆಯಲ್ಲಿ ಸಿಕ್ಕಂಥ ಹಣ ಇದು 146 ಕೋಟಿ ರೂಪಾಯಿ ಅಂತ ಹೇಳಿದರೆ. ಈ ವ್ಯಕ್ತಿ ಏನಿದ್ರು ಗೊತ್ತಾ? ಇವು ಅಲಿಯಾ ನಾಸಿಫ್ ಮೊಹಮ್ಮದ್ ಶಿಯಾ ಅಲ್ ಸುದಾನಿ ಅಂತ, ಇರಾಕ್ನ ಮಾಜಿ ಪ್ರಧಾನಿಯವರು. ಇವರ ಪ್ರಧಾನಮಂತ್ರಿಯ ಕಚೇರಿಯಲ್ಲಿ ಇವರು ಮುಖ್ಯಸ್ಥರಾಗಿ ಇಷ್ಟು ದಿನಗಳ ಕಾಲ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಿದ ನಂತರ ಇದೀಗ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಈ ಅಲಿಯಾ ಆಸಿಫ್ ಅವರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇದಕ್ಕೆ ತದ್ವಿರುದ್ಧ ಇದು. ಇವರೊಂದು ಕಮಿಟಿಯ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ರು. ಯಾವ ಕಮಿಟಿ? ಭ್ರಷ್ಟಾಚಾರ ನಿರೋಧಕ ಸಮಿತಿಯ ಉಪಾಧ್ಯಕ್ಷೆಯಾಗಿ ಸೇವೆಯನ್ನು ಮಾಡ್ತಾ ಇದ್ರು. ಭ್ರಷ್ಟಾಚಾರ ವಿರೋಧಿ ಸಮಿತಿಯ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ರು. ವಿಪರ್ಯಾಸ ಅಂದರೆ ಅವರದ್ದೇ ಮನೆಯಲ್ಲಿ ಈ ಪ್ರಮಾಣದ ಹಣ ಪತ್ತೆಯಾಗಿರೋದು. ಸಾರ್ವಜನಿಕವಾಗಿ ಭಾಷಣ ಮಾಡ್ತಿದ್ರಂತೆ ಇವರು. ಭ್ರಷ್ಟಾಚಾರವನ್ನು ಯಾವುದೇ ಕಾರಣಕ್ಕಾಗಿ ಮಾಡಬಾರದು, ಅಕ್ರಮ ಹಣ, ಬಂಗಾರ, ಆಸ್ತಿ, ವಜ್ರ, ವೈಡೂರ್ಯ ಯಾವುದನ್ನು ಕೂಡ ಸಂಗ್ರಹ ಇಟ್ಕೊಳ್ಬಾರದು, ಅದು ಇಡೀ ದೇಶದ ಕಾನೂನಿಗೆ ವಿರುದ್ಧ, ಇತ್ಯಾದಿ ಅಂತ ಹೇಳಿ ಭಾಷಣವನ್ನು ಮಾಡಿ ಭ್ರಷ್ಟಾಚಾರದ ವಿರುದ್ಧ ಒಂದು ಧ್ವನಿ ಎತ್ತಿದಂತಹ ಮಹಿಳೆ ಸಂಸದೆ ಇವರು. ವಿಪರ್ಯಾಸ ಅಂತ ಹೇಳಿದರೆ, ಅವರದ್ದೇ ನಿವಾಸದ ಮೇಲೆ ದಾಳಿಯಾದಂತಹ ಸಮಯದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಯಿತು. ಹೆಂಗೆ ಗೊತ್ತಾಯ್ತಿದು? ತೈಲ ಸಚಿವಾಲಯದ ಮಾಜಿ ಉಪಸಚಿವ ಅದ್ನಾನ್ ಅಲ್ ಜುಮೈಲಿ ಅಂತ ಈ ವ್ಯಕ್ತಿಯ ವಿರುದ್ಧ ಒಂದು ಭ್ರಷ್ಟಾಚಾರದ ಆರೋಪ ಬರುತ್ತೆ. ಭ್ರಷ್ಟಾಚಾರದ ಆರೋಪ ಮಾಡದಂತಹ ಸಮಯದಲ್ಲಿ ಈ ಅದ್ನಾನ್ ಅಲ್ ಜುಮೈಲಿ ಅನ್ನೋ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ಏನಿದು ಪ್ರಕರಣ, ಏನು ಎತ್ತ ಅಂತ. ಈ ವಿಚಾರಣೆ ಮಾಡದಂತಹ ಸಮಯದಲ್ಲಿ ಏನು ಹೇಳಿದರು ಅಂತ ಹೇಳಿದರೆ, ಇಲ್ಲ, ಇವರ ಮನೆಯಲ್ಲೂ ಕೂಡ ಅಲಿಯಾ ನಾಸಿಫ್ ಎನ್ನುವಂಥ ಸಂಸದ ಏನಿದ್ದಾರೆ ಇವರು ಕೂಡ ಭ್ರಷ್ಟಾಚಾರದ ಭಾಗವಾಗಿದ್ದಾರೆ ಅಂತ ಹೇಳಿದಾಗ ರಾತ್ರೋರಾತ್ರಿ ದಾಳಿ ಆಗುತ್ತೆ. ರಾತ್ರೋರಾತ್ರಿ ದಾಳಿ ಆದಂತಹ ಸಮಯದಲ್ಲಿ ಈ ರೀತಿಯಾದಂಥ ಕಂತೆ ಹಣ ಸಿಕ್ಕಿರೋದನ್ನು ನೋಡ್ತಾ ಇದ್ದೀರಿ. ಹಾಗಾದರೆ ಮತ್ತೊಂದು ದೃಶ್ಯ ವೈರಲ್ ಆಗ್ತಾ ಇದೆ, ಬಂಗಾರದ ಒಳ ಉಡುಪಿನ ದೃಶ್ಯ. ಬಂಗಾರದ ಒಳ ಉಡುಪಿನ ನಾವೆಲ್ಲ ನೋಡ್ತಾ ಇದ್ವಿ ಅನೇಕ ಬಾರಿ. ನಮ್ಮದೇ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾರಿಗೂ ಕೂಡ ಗೊತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ವಿದೇಶದಿಂದ ಬಂದವರು ಈ ಇನ್ನರ್ ವೇರ್ಗಳಲ್ಲಿ ಈ ಚಿನ್ನದ ಬಿಸ್ಕೆಟ್ಗಳನ್ನು ಇಟ್ಕೊಂಡು ಬಂದಿರೋದು, ಯಾರಿಗೂ ಕೂಡ ಗೊತ್ತಾಗಬಾರದು ಅಂತ ಗುಪ್ತಾಂಗಗಳಲ್ಲೆಲ್ಲ ಇಟ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ದೀವಿ. ಅನೇಕ ಪ್ರಕರಣಗಳು ಸಿಕ್ಬಿದ್ದಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಹಿಂದ್ ಅಲ್ ಅಬ್ಬಾಸಿ ಇವರ ಮನೆಯಲ್ಲಿ ಚಿನ್ನದ ರಾಶಿ ಪತ್ತೆಯಾಯಿತು. ದಾಳಿಯ ಸಮಯದಲ್ಲಿ ಗೋಲ್ಡನ್ ಇನ್ನರ್ ವೇರ್ ಫೋಟೋ ವೈರಲ್ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅದನ್ನು. ಗೋಲ್ಡನ್ ಇನ್ನರ್ ವೇರ್ $57 ಮಿಲಿಯನ್ ನಗದು, 27 kg ಚಿನ್ನ ಪತ್ತೆಯಾಗಿದೆ. 475 ಕೋಟಿ ರೂಪಾಯಿ ಹಣ, 27 kg ತೂಕದ ಅಪರಂಜಿ ಚಿನ್ನವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಚಿನ್ನದ ಒಳ ಉಡುಪು ಇವೆಲ್ಲವೂ ಕೂಡ ಸಿಕ್ಕಿದೆ. 47 ಜನರನ್ನ ಇಲ್ಲಿಯ ತನಕ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಚಿನ್ನದ ಲೇಪಿತ ಒಳ ಉಡುಪುಗಳಿದು. ಅಂದರೆ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಒಂದು AI ಫೋಟೋ ಅಂತ ಹೇಳ್ತಿದ್ದಾರೆ, AI ಜನರೇಟೆಡ್ ಫೋಟೋ ಅಂತ. ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇರೋದು ಇದೊಂದು ಅತಿರೇಕದ ಐಷಾರಾಮಿ ಜೀವನದ ಪ್ರದರ್ಶನ. ಇದು ಸಿಕ್ಕಾಪಟ್ಟೆ ಹಣ ಇದೆ, ಸಿಕ್ಕಾಪಟ್ಟೆ ಬಂಗಾರ ಇದೆ, ಏನು ಮಾಡಬೇಕು? ಐಷಾರಾಮಿ ತೋರಿಸ್ಬೇಕು. ಯಾವುದ್ರ ಮುಖಾಂತರ? ಈ ಮುಖಾಂತರ ತೋರಿಸೋಣ ಅಂತ. ಈ ಈ ಬಂಗಾರದ ಮುಖಾಂತರ ಆಭರಣಗಳನ್ನೆಲ್ಲ ಮಾಡಿಸೋದನ್ನು ನೋಡಿದ್ದೀವಿ. ಆದರೆ ಇದರ ಮುಖಾಂತರವೂ ಕೂಡ ನಮ್ಮ ಐಷಾರಾಮಿ ಜೀವನವನ್ನು ತೋರಿಸಬೇಕು ಅಂತ ಈ ಪ್ರಯತ್ನವನ್ನು ಪಟ್ಟಿದ್ರು ಅಂತ ಒಂದು. ಎರಡನೇದ್ದು, ಈ ಸಂಪತ್ತನ್ನು ಅಡಗಿಡಿಸಿಕೊಡೋದಕ್ಕೆ ಈ ರೀತಿಯಾದಂಥ ಇನ್ನರ್ ವಿಯರ್ಗಳನ್ನು ಅವರು ಮಾಡಿಕೊಂಡಿದ್ರು ಅಂತ. ನಾನು ಅವಾಗಲೇ ಹೇಳಿದೆ, ನಮ್ಮಲ್ಲಿ ದಾಳಿ ಆದಂತಹ ಸಮಯದಲ್ಲಿ ವಾಶ್ರೂಮ್ಗಳಲ್ಲಿ, ಬಾತ್ರೂಮ್ಗಳಲ್ಲಿ, ನೆಲದ ಮಹಡಿಗಳೆಲ್ಲ ಹಣ ಸಿಕ್ಕಿದ್ದನ್ನು ನೋಡಿದ್ದೀವಿ. ಟೈಲ್ಸ್ಗಳನ್ನು ಎಬ್ಬದಾಗ ಅಲ್ಲಿ ಏನೋ ಹಣ ಇಟ್ಟಿದ್ರು, ಬಂಗಾರ ಇಟ್ಟಿದ್ರೆಲ್ಲ ಸಿಕ್ಕಿದ್ದು. ಈಗ ದಾಳಿ ಆಗುವಂಥ ಸಮಯದಲ್ಲಿ ಅಥವಾ ದಾಳಿ ಯಾರ ಮನೆಗೆ ಆಗಿರುತ್ತಲ್ಲ ಅವ್ರಿಗೊಂದು ಭಾವನೆ ಇರುತ್ತೆ, ಇಲ್ಲೆಲ್ಲ ಹುಡುಕಲ್ಲ ಅಂತ. ಇದೇ ಭಾವನೆಯಲ್ಲೂ ಕೂಡ ಈ ಇನ್ನರ್ ವೇರ್ಗಳನ್ನು ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಗೊತ್ತಾಗಲ್ಲ ಅಂತ ಆಲೋಚನೆಯ ಭಾಗವಾಗಿ ಒಂದು ಸಂಪತ್ತನ್ನು ಅಡಗಿಸಿ ಇಡುವಂತಹ ತಾಣವನ್ನೆಲ್ಲ ಮಾಡಿಕೊಂಡಿದ್ರು. ಇದೀಗ AI ಎನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇದೆ. ನೋಡೋಣ ಆ ಪ್ರಕರಣ ಏನಾಗುತ್ತೆ ಅಂತ. ಮತ್ತೊಂದು, ಹಣವನ್ನು ಹೊರ ತೆಗೆಯುವುದಕ್ಕೆ JCBಯನ್ನು ಬಳಕೆ ಮಾಡಿದ್ದಾರೆ. ಹಣವನ್ನು ಹೊರ ತೆಗೆಯುವುದಕ್ಕೆ JCB ಬಳಕೆ ಆಗಿದೆ. ನೆಲದ ಅಡಿಯಲ್ಲಿ ಹೂತಿಟ್ಟಿದ್ದಂತಹ ಸಾವಿರಾರು ಕೋಟಿ ಕಪ್ಪು ಹಣ ಅದು.
ಆ ಕಪ್ಪು ಹಣವನ್ನು ತೆಗೆಯೋದಕ್ಕೆ JCB ಬಳಕೆ, ನೋಟುಗಳ ಚೀಲವನ್ನು ಅಗೆದು ತೆಗೆಯೋದಕ್ಕೆ JCB ಯಂತ್ರ ಬಳಕೆ ಆಯಿತು. JCB ಮತ್ತು ಭಾರಿ ಉದ್ದನದ ಯಂತ್ರಗಳನ್ನೆಲ್ಲ ಬಳಕೆ ಮಾಡಿಕೊಂಡ್ರು. ಅಂದರೆ ಮನೆಯ ಆವರಣ, ಕುದುರೆಯ ಲಾಯಗಳಂತ ನಾವೇನು ಕರಿತೀವಿ, ಅವೆಲ್ಲ ಹಣವನ್ನು ತೆಗೆದಿಟ್ಟಿಟ್ಟಿದ್ರು. ಒಂದು 13 ಅಡಿ ಆಳದಲ್ಲೆಲ್ಲ ಅವುಗಳನ್ನು ಹೂತಿಟ್ಟಿದ್ರಂತೆ. ಕಾಂಕ್ರೀಟ್ ನೆಲ ಮತ್ತು ಮಣ್ಣಿತ್ತು, ಅದನ್ನು ತೆಗಿಬೇಕು ಅಂಥೇಳಿ JCBಗಳೆಲ್ಲ ಬಂತು. ಈ JCBಗಳನ್ನೆಲ್ಲ ಕೆದಕುವಂತಹ ಸಮಯದಲ್ಲಿ ಏನಾಗಿದೆ, ಕೆಲವೊಂದಿಷ್ಟು ಪ್ಲಾಸ್ಟಿಕ್ ನೀರಿನ ಕ್ಯಾನ್ಗಳ ಸಿಕ್ತು. ಆ ನೀರಿನ ಕ್ಯಾನ್ಗಳನ್ನು ತೆಗೆದು ನೋಡಿದಾಗ ಅದರಲ್ಲಿ ಕಂತೆಯ ಹಣ ಸಿಕ್ಕಿದೆ. ಅದಾದ ನಂತರ ಬಂಗಾರ ಕೂಡ ಸಿಕ್ಕಿರೋದು, ಆಭರಣಗಳು ಕೂಡ ಸಿಕ್ಕಿದೆ, ಚಿನ್ನದ ಬಿಸ್ಕೆಟ್ಗಳು ಕೂಡ ಸಿಕ್ಕಿದೆ. ಈ JCBಯ ಮುಖಾಂತರ ಒಟ್ಟು 628 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಸುದ್ದಿ. 805 ಕೋಟಿ ಮೌಲ್ಯದ ಬೇನಾಮಿ ಆಸ್ತಿ ಪತ್ರಗಳ ಅಧಿಕಾರಿಗಳಿಗೆ ವಶಕ್ಕೆ ಹೋಗಿದೆ. ಒಟ್ಟು ಮೌಲ್ಯದ ಹಣ 3,000 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇದು JCBಯನ್ನು ಬಳಕೆ ಮಾಡಿಕೊಂಡು ಇಂಥದ್ದೊಂದು ಕಾರ್ಯತಂತ್ರವನ್ನು ಮಾಡಿದಂತಹ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಪ್ರಧಾನಿ ಅಲಿ ಅಲ್ ಜೈದಿ ಕ್ಲೀನ್ ಆಫ್ ಆಪರೇಷನ್ ಅಂತ ನಾನು ಅವಾಗಲೇ ಹೇಳಿದೆ. ಮೇನಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಈ ವ್ಯಕ್ತಿ ಕೇವಲ 41 ವರ್ಷ. ಈ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗಬೇಕು ಅಂತ ಹೇಳಿ ಅಧಿಕಾರವನ್ನು ವಹಿಸಿಕೊಂಡು ಇದೀಗ ಜೈದಿ ಒಂದು ಖಡಕ್ ಕ್ರಮವನ್ನು ತೆಗೆದುಕೊಂಡರು. ದೇಶದ ಭ್ರಷ್ಟಾಚಾರದ ಜಾಲವನ್ನು ಹತ್ತಿಕ್ಕಬೇಕು ಅಂತ ಒಂದು ಮಹಾ ಕಾರ್ಯಾಚರಣೆ ಆಗಬೇಕು ಅಂತ ಒಂದು ಆದೇಶ ಕೊಟ್ಟರು. ಆ ಆದೇಶದ ಭಾಗವಾಗಿ ರಾತ್ರೋರಾತ್ರಿ ಇಂಥದ್ದು ದಾಳಿಯಾಗಿದ್ದನ್ನು ನೋಡಿದ್ದೀವಿ ನಾವು. ರಾತ್ರೋರಾತ್ರಿ ಒಟ್ಟು 47ಕ್ಕೂ ಅಧಿಕ ಅಧಿಕಾರಿಗಳು, ರಾಜಕಾರಣಿಗಳ ಬಂಧನ ಆಗಿದೆ ಈ ಪ್ರಕರಣದಲ್ಲಿ. ಯಾವುದೇ ತಾರತಮ್ಯ, ಮಾಜಿ ಸಂಸದರಾಗಿರ್ಬೋದು, ಹಾಲಿ ಸಂಸದರಾಗಿರ್ಬೋದು, ಯಾವುದೇ ತಾರತಮ್ಯ ಇಲ್ಲ. ಭ್ರಷ್ಟಾಚಾರ ಯಾರು ಮಾಡ್ತಿದ್ದಾರೋ ಅವರ ವಿರುದ್ಧ ದಾಳಿ ಆಗಬೇಕು ಅಂತ ಹೇಳಿ ಈ ಜೈದಿ ಒಂದು ಎಚ್ಚರಿಕೆ ಕೊಟ್ಟರು. ಜೈದಿ ಎಚ್ಚರಿಕೆ ಕೊಟ್ಟ ನಂತರ ಇದೀಗ ಎಲ್ಲ ಬೆಳವಣಿಗೆಗಳಾಯಿತು. ಒಂದು ಗ್ರೀನ್ ಝೋನಲ್ಲೆಲ್ಲ ಇವರೆಲ್ಲ ಇದ್ದರು, ರಾಜಕಾರಣಿಗಳು, ಅಧಿಕಾರಿಗಳು. ನಮಗೊಂದು ರಕ್ಷಣೆ ಸಿಗಬಹುದು ಅಂತ. ಯಾವ ಗ್ರೀನ್ ಝೋನಲ್ಲಿದ್ದಂಥ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೂ ಕೂಡ ರಕ್ಷಣೆ ಸಿಗಲಿಲ್ಲ. ಭ್ರಷ್ಟ ಇವರ ಪಾಲೇನಿತ್ತಲ್ಲ, ಅವರೆಲ್ಲರಿಗೂ ಕೂಡ ಭಯೋತ್ಪಾದನೆ ನಿಗ್ರಹ ಪಡೆಯ ಈ ಗಣ್ಯ ಘಟಕ ಏನಿತ್ತು, ರಾತ್ರೋರಾತ್ರಿ ಜೂನ್ 28ನೇ ತಾರೀಕು ರಾತ್ರಿ ಇವರು ದಾಳಿಯನ್ನು ಮಾಡಿದ್ರು. ದಾಳಿಯ ಭಾಗವಾಗಿ ಇವೆಲ್ಲವೂ ಕೂಡ ಸಿಕ್ಕಿಬಿದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಭ್ರಷ್ಟಾಚಾರ ಇರಾಕ್ ದೇಶದ ಅಸ್ತಿತ್ವಕ್ಕೆ ಮಾರಕ ಅಂತ ಒಂದು ಹೇಳಿಕೆ ಕೊಟ್ಟರು ಅವರು. ಈ ಭ್ರಷ್ಟಾಚಾರದ ವ್ಯವಸ್ಥೆ ಏನಿದೆ ಅಲ್ಲ, ನಮ್ಮ ಇಡೀ ದೇಶದ ಅಸ್ತಿತ್ವಕ್ಕೆ ಮಾರಕ ಇದೆ. ಹೀಗಾಗಿ ಅದರ ವಿರುದ್ಧ ತನಿಖೆ ಆಗಬೇಕು ಅಂತ ಅದಕ್ಕೊಂದು ಹೆಸರು ಕೊಟ್ಟರು ಅವರು. ಆಪರೇಷನ್ ಡಾನ್ ಅಂತ ಕರೀತಾರೆ. ಆಪರೇಷನ್ ಡಾನ್ನ ಭಾಗವಾಗಿ ಎಲ್ಲ ಪ್ರಕರಣಗಳು ಹೊರಗೆ ಬಂದಿರೋದು, ಕಂತೆಯ ನೋಟು ಸಿಕ್ಕಿರೋದು, ಈ ರೀತಿಯಾದಂಥ ಇನ್ನರ್ವೇರ್ ಕೂಡ ಚಿನ್ನದಲ್ಲಿ ಮಾಡಿಕೊಂಡಿದ್ರು ಅಂತ ಪತ್ತೆ ಆಗಿದ್ದೆ ಆವಾಗ ಆಪರೇಷನ್ ಡಾನ್ ಅನ್ನು ಮಾಡಿಕೊಂಡಂತಹ ಸಮಯದಲ್ಲಿ. ಜೂನ್ 28ರ ರಾತ್ರಿ ಇದಾಯಿತು. ಕೌಂಟರ್ ಟೆರರಿಸಂ ಪಡೆಯನ್ನು ಬಾಗ್ದಾನ್ನ ಗ್ರೀನ್ ಝೋನ್ ಮೇಲೆ ದಾಳಿ ನಡೆಸಿದ್ರು. ಹಾಲಿ ಸಂಸದರು, ಮಾಜಿ ಸಂಸದರು, ಅಧಿಕಾರಿಗಳ ಎಲ್ಲರ ಮೇಲೂ ಕೂಡ ದಾಳಿ ಆಗಬೇಕು ಅಂತೆಲ್ಲ ಹೇಳಿದರು. ಅದಾದ ನಂತರ ಈ ದಾಳಿ ಆಯಿತು. ಯಾರೋ ಒಬ್ಬರು ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಗೆ 1,600 ಕೋಟಿ ರೂಪಾಯಿ ಲಂಚ ಕೊಡುತ್ತೇನೆ ಅಂತ ಬಂದ್ರಂತೆ. ಇದೇನು ತನಿಖೆ ನಡೀತಾ ಇದೆ, ಈ ತನಿಖೆಯನ್ನು ಮುಚ್ಚಿ ಹಾಕಬೇಕು ಅಂತ ಹೇಳಿ 1,600 ಕೋಟಿ ರೂಪಾಯಿ ನಿಮಗೆ ಹಣ ಕೊಡ್ತೀನಿ, ಬಿಟ್ಟು ಬಿಡಿ ಅಂತ ಹೇಳಿದ್ರಂತೆ. ಆದರೆ 1,600 ಕೋಟಿ ರೂಪಾಯಿ ಲಂಚವನ್ನು ತಿರಸ್ಕಾರ ಮಾಡಿದ ನಂತರ ಎಲ್ಲ ಬೆಳವಣಿಗೆ ಆಯಿತು. ಈ ವ್ಯಕ್ತಿ ಮಾಡಿದಂಥ ಮತ್ತೊಂದು ಅತ್ಯುತ್ತಮ ಕೆಲಸ ಏನು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಲೈವ್ ಟೆಲಿಕಾಸ್ಟ್ ಆಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಅಂಥದ್ದೊಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ರು ಜೈದಿ. ಆ ಖಡಕ್ನ ಕ್ರಮದ ಭಾಗವಾಗಿ ಈ ಬೆಳವಣಿಗೆ ಆಯಿತು. ಮತ್ತೊಂದು ಬೆಳವಣಿಗೆ, ಸತ್ಯ ಮತ್ತು ಸುಳ್ಳಿನ ನಡುವೆ ಗೋಲ್ಡನ್ ಸುದ್ದಿ. ನಾನು ಅವಾಗಲೇ ಹೇಳಿದೆ, ವೈರಲ್ ಆದಂಥ ಚಿನ್ನದ ಒಳ ಉಡುಪಿನ ಫೋಟೋಗಳು ಅಸಲಿಯದ್ದ ಅಥವಾ ನಕಲಿಯದ್ದ ಅನ್ನೋ ಚರ್ಚೆ. ಸಂಸದರ ಮನೆಯಲ್ಲೆಲ್ಲ ಸಿಕ್ಕಿದೆ ಅಲ್ಲ, ಇದು ಅಸಲಿನ ನಕಲಿನ? ಫ್ಯಾಕ್ಟ್ ಚೆಕ್ನ ನೋಡಿದಾಗ ಇದು ವೈರಲ್ ಫೋಟೋಗಳು AI ಸೃಷ್ಟಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ. AI ಸೃಷ್ಟಿ ಮಾಡಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಮನೆಯಲ್ಲಿ ಸಿಕ್ಕಿರುವಂತಹ ಕೋಟಿ ಹಣ ಏನಿದೆ, ಚಿನ್ನ ಏನಿದೆ, ಅದೆಲ್ಲವೂ ಕೂಡ ನಿಜ. ಜನರ ಹಣ ಲೂಟಿ ಮಾಡಿದವರ ವಿರುದ್ಧ ಇರಾಕ್ ಜನ ಆಕ್ರೋಶ ಹೊರ ಹಾಕಿದ್ದಾರೆ. ವಿಶ್ವದ ಗಮನವನ್ನು ಇದೀಗ ಇರಾನ್ನ ಪ್ರೈಮ್ ಮಿನಿಸ್ಟರ್ ಅಂದರೆ ಅಲ್ಲಿಯ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಹೊರಗಿಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಹಜವಾಗಿ ಸಾರ್ವಜನಿಕ ಹಣವನ್ನು ಬಳಕೆ ಮಾಡಿಕೊಂಡು ಐಷಾರಾಮಿ ಜೀವನವನ್ನು ಸಂಸದರೆಲ್ಲ ನಡೆಸ್ತಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತ ಇರಾಕ್ನ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ. ಮತ್ತೊಂದು, ಈ ಫೋಟೋದ ಬಗ್ಗೆ ಒಂದು ಫ್ಯಾಕ್ಟ್ ಚೆಕ್ ಮಾಡಿದಾಗ ಇದೊಂದು AI ಜನರೇಟೆಡ್ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದಕ್ಕೆ ಇರಾನ್ನೂ ಕೂಡ ಒಂದು ಸ್ಪಷ್ಟನೆ ಕೊಡಬೇಕು. ಬಟ್ ಕಳೆದ 2-3 ದಿನಗಳಿಂದ ಇಂಥದ್ದೊಂದು ಸುದ್ದಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಅಸಲಿ ಏನಿದು? ಈ ಹಣ ಮತ್ತು ಚಿನ್ನ ಏನಿದೆ ಎಲ್ಲವೂ ಕೂಡ ಅಸಲಿ. ಆದರೆ ಇದೇನು ಅನ್ನೋದ್ರ ಬಗ್ಗೆ ಒಂದು ಫ್ಯಾಕ್ಟ್ ಚೆಕ್ ಆಗಿದೆ. ಇದು AI ಅಂತ. ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತ. ಇದು ಇರಾಕ್ನಲ್ಲಿ ಆದಂತಹ ಭ್ರಷ್ಟಾಚಾರದ ವಿರುದ್ಧದ ಬೆಳವಣಿಗೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಪಾಕಿಸ್ತಾನ, ನಮ್ಮದೇ ದೇಶದಲ್ಲಿರುವಂತಹ ಪಾಕಿಸ್ತಾನ
ಹೇಗೆ ನಡೆದುಕೊಳ್ತಾ ಅಂದರೆ ನಮ್ಮದೇ ದೇಶದ ಪಕ್ಕದಲ್ಲಿರುವಂತಹ ಪಾಕಿಸ್ತಾನ ಹೆಂಗೆ ನಡೆದುಕೊಳ್ತಾ ಇದೆ ಅನ್ನೋ ನೋಡ್ತಾ ಇದ್ದೀವಿ. ಇದುವರೆಗೆ ಕಾಶ್ಮೀರದ ಹೆಸರಲ್ಲಿ ದ್ವೇಷದ ವಿಷವನ್ನು ಬಿತ್ತಿದಂತಹ ಪಾಕಿಸ್ತಾನ ಇದೀಗ ಅವರದ್ದೇ ವ್ಯಾಪ್ತಿಯಲ್ಲಿರುವಂತಹ POKಯಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಗಳ ಸಂದೇಶಗಳು ಬರ್ತಾ ಇದೆ. ನೀವೇನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ, ಒಂದು 38 ಬೇಡಿಕೆ ಇಟ್ಟಿದ್ದಾರೆ ಅವರು, ಆ 38 ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ನಾವು ಭಾರತದ ಸಹಾಯ ಹಸ್ತವನ್ನು ಪಡೆದುಕೊಳ್ತೀವಿ, ಭಾರತದ ಹತ್ರ ಹೋಗಿಬಿಡ್ತೀವಿ ಅಂತ. ಸಹಜವಾಗಿ ಇದು ಭಾರತಕ್ಕೆ ಒಂದು ಗೆಲುವಿನ ವಿಚಾರ. ಭಾರತ POKಯನ್ನು ಪಡೆದುಕೊಳ್ಳಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ರೆ POKಯ ಜನವೇ ನಾವು ಭಾರತಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಸಹಜವಾಗಿ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ. ರಾವಲ್ಕೋಟ್ನಲ್ಲಿ ಏನು ಬೃಹತ್ ಆಂದೋಲನಗಳು ಶುರುವಾಗಿದೆ, ಒಂದು 80,000 ನೇತೃತ್ವದಲ್ಲೆಲ್ಲ ಪ್ರತಿಭಟನೆ ಆಗ್ತಾ ಇದೆ. ಆ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನವನ್ನು ಪಾಕಿಸ್ತಾನದ ಸರ್ಕಾರ ಮಾಡ್ತಾ ಇದೆ, ಅಲ್ಲಿಯ ಅಧಿಕಾರಿಗಳೆಲ್ಲ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅವರ ಈ ಕ್ರಮಕ್ಕೆ POK ಜನ ರೊಚ್ಚಿಗೆದ್ದಿದ್ದಾರೆ. ಏನೇನಾಯಿತು ಬೆಳವಣಿಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಂದೂಕು ಕೊಟ್ಟವರ ಅಸಲಿ ಮುಖ ಬಯಲಾಗಿದೆ. ಕಾಶ್ಮೀರಿಗಳ ಕೈಗೆ AK-47 ನೀಡಿದ್ದೇ ಪಾಕ್ ಸೇನೆ ಅಂತ ಸರ್ದಾರ್ ಅವಾನ್ ಖಾನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಒಂದು 80,000 ಜನ ಎಲ್ಲ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. POKಯಲ್ಲಿ ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ಮುಖಂಡ ಸರ್ದಾರ್ ಅವಾಮ್ ಖಾನ್ ಈ ಸ್ಫೋಟಕ ಹೇಳಿಕೆ ಕೊಟ್ಟರು. ಕಾಶ್ಮೀರಿಗಳ ಕೈಗೆ ಮೊದಲು AK-47 ಎಲ್ಲ ಶಸ್ತ್ರಾಸ್ತ್ರಗಳನ್ನು ಇವರೆಲ್ಲ ಕೊಟ್ಟರು. ಇದೀಗ ಅದೇ ಸೇನೆ ತಮ್ಮ ಹಕ್ಕುಗಳಿಗಾಗಿ ಏನು ಜನ ಹೋರಾಟ ಮಾಡ್ತಿದ್ದಾರೋ ಅವರನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ ಅಂತ. ಆದರೆ ಹಿಂದೆ ಕಾಶ್ಮೀರಿ ಯುವಕರಿಗೆ ಶಸ್ತ್ರಾಸ್ತ್ರಗಳನ್ನು, ಬಂದೂಕುಗಳನ್ನು ತರಬೇತಿ ಸಹ ಕೊಟ್ಟಿದ್ದು ಇದೇ ಪಾಕಿಸ್ತಾನ. ಜೈಷ್ ಎ ಮೊಹಮ್ಮದ್ ಎನ್ನುವಂಥ ಉಗ್ರ ಸಂಘಟನೆಯನ್ನ ನಿಷೇಧ ಮಾಡಲಾಗಿತ್ತು. ಆದರೂ ಕೂಡ ರಾವಲ್ಕೋಟ್ನಲ್ಲಿ ಬಹಿರಂಗವಾಗಿ AK-47 ಮತ್ತು ತಲ್ವಾರಗಳನ್ನು ಹಿಡಿದು ರ್ಯಾಲಿ ನಡೆಸೋದಕ್ಕೆ ಸ್ಥಳೀಯ ಡೆಪ್ಯೂಟಿ ಕಮಿಷನರ್, ಸ್ಥಳೀಯ ಜಿಲ್ಲಾಧಿಕಾರಿಗಳೆಲ್ಲ ಅನುಮತಿ ಕೊಟ್ಟರು. ಅನುಮತಿ ಕೊಡೋದು ಮಾತ್ರವಲ್ಲ, ಅವುಗಳ ಪ್ರದರ್ಶನ ಮಾಡೋದಕ್ಕೆ, ಅವುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಕ್ಕೆ ಪಾಕಿಸ್ತಾನದ ಸರ್ಕಾರ ಅವರಿಗೆ ಭದ್ರತೆಯನ್ನು ಕೊಟ್ಟಿತ್ತು. ಈ ಭದ್ರತೆಯನ್ನು ಕೊಟ್ಟು AK-47 ಹಿಡ್ಕೊಂಡು ನೀವೆಲ್ಲ ಓಡಾಡಬೇಕು ಅಂತ ಪ್ರಚೋದನೆ ಮಾಡಿದ್ದಂತಹ ಪಾಕಿಸ್ತಾನ ಇವತ್ತು ಯಾವ ಜನ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಾರಲ್ಲ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇದೆ, ಉಗ್ರಗಾಮಿಗಳಿಗೆಲ್ಲ ರಾಜಾತಿಥ್ಯ ಕೊಡ್ತಾ ಇದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಪಾಕ್ಗೆ ಕಡೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಭಾರತಕ್ಕೆ ಆಹ್ವಾನ ಅಂತ ಹೇಳ್ತಾ ಇದ್ದಾರೆ. ನಮ್ಮ 38 ಬೇಡಿಕೆ ಈಡೇರಿಸದೇ ಇದ್ರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಅಂತ ಎಲ್ಲ ಹೇಳ್ತಿದ್ದಾರೆ. ಪಾಕಿಸ್ತಾನವೇ ಈ ಪ್ರದೇಶವನ್ನ ಖಾಲಿ ಮಾಡಿ ತೊಲಗಿ ಅಂತ ಹೇಳಿ POK ಎಚ್ಚರಿಕೆ ಕೊಟ್ಟಿದೆ. ಪಾಕ್ ಆಡಳಿತದಿಂದ ಮುಕ್ತಿ ಪಡೆಯುವುದಕ್ಕೆ ಭಾರತದ ನೆರವು ಕೋರುವ ಸಾಧ್ಯತೆ ನಾವು 94 ಮಾಡ್ಕೊಂಡಿದ್ದು ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. POK ಪಾಕಿಸ್ತಾನದ ಭಾಗವೇ ಅಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ವಿದೇಶಗಳಲ್ಲಿರುವಂತಹ ಪಾಕ್ ರಾಯಭಾರ ಕಚೇರಿಗಳ ಮುಂದೆಯೂ ಕೂಡ ಪ್ರತಿಭಟನೆಯ ಕಿಚ್ಚಾಗಿದೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಇತಿಹಾಸದ ತಪ್ಪು, ವರ್ತಮಾನದ ಆಕ್ರೋಶ. ಏನು ಇತಿಹಾಸದ ತಪ್ಪು? ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಹರಿ ಸಿಂಗ್ ಎನ್ನುವಂತಹ ರಾಜ ಜಮ್ಮು ಕಾಶ್ಮೀರವನ್ನು ಆಳ್ತಾ ಇದ್ದ. 47ರಲ್ಲಿ ಪಾಕಿಸ್ತಾನ ಸಪರೇಟ್ ಆಯಿತು. ಅದಾದ ನಂತರ ಹರಿ ಸಿಂಗ್ ನಾನು ಸ್ವತಂತ್ರವಾಗಿ ಉಳಿತೀನಿ ಅಂತ ಹೇಳಿದ. ಅದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಸಹಿ ಹಾಕಿತ್ತು. ಸಹಿ ಹಾಕಿದ್ದರ ಹೊರತಾಗಿಯೂ ಕೂಡ ಬುಡಕಟ್ಟು ಸಮುದಾಯದ ಮುಖಾಂತರ ಅಂದರೆ ಆ ರೂಪದಲ್ಲಿ ಬಂದು ಭಾರತದ ಅಂದರೆ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರು. ಹರಿ ಸಿಂಗ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವತ್ತು ಗೃಹ ಸಚಿವರಾಗಿದ್ದರು, ಭಾರತೀಯ ಸೈನ್ಯವನ್ನು ಕಳಿಸಿಕೊಟ್ಟರು. ಅವತ್ತೆಲ್ಲ ಸಹಾಯ ಆಯಿತು. ಸಹಾಯವಾದ ನಂತರ ಕೆಲವೊಂದಿಷ್ಟು ಪ್ರದೇಶವನ್ನು ಅವರು ವಶಪಡಿಸಿಕೊಂಡು ಹೋದರು. ಅದೇ ಇವತ್ತಿನ POK. ಅವತ್ತು ಈಗ ವಶಪಡಿಸಿಕೊಂಡ್ರು. ಅದಾದ ನಂತರ ವಿಶ್ವಸಂಸ್ಥೆ ಕೆಲವೊಂದಿಷ್ಟು ಮಾನದಂಡಗಳನ್ನು ಹೇಳ್ತು. POKಯಲ್ಲಿದ್ದಂಥ ಸೈನ್ಯವನ್ನು ಪಾಕಿಸ್ತಾನ ತೆಗೆದುಕೊಳ್ಳಬೇಕು ಅಂತ. ಅದನ್ನು ಯಾವತ್ತೂ ಕೂಡ ಪಾಕಿಸ್ತಾನ ಮಾಡಲಿಲ್ಲ. ಹೀಗಾಗಿ ಅವತ್ತಿನ ತಪ್ಪು ಇವತ್ತಿನ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಬಡತನದ ಬೇಗೆಯಲ್ಲಿ POK ಬೆಂದುತ್ತಾ ಇರೋದು. ಬೆಲೆ ಏರಿಕೆ ಆಗ್ತಾ ಇದೆ. ಕರೆಂಟ್ ಬಿಲ್ ಹಾಗೂ ಗೋಧಿ ಕೊರತೆಯಿಂದ ಜನ ಎಲ್ಲ ತತ್ತರಿಸಿಬಿಟ್ಟಿದ್ದಾರೆ. CPEC ಹೆಸರಲ್ಲಿ ಚೀನಾಗೆ POK ಸಂಪನ್ಮೂಲ ಅಂದರೆ ಒಂದು ಆರ್ಥಿಕ ಕಾರಿಡಾರ್ ಏನು ಮಾಡ್ಕೊಂಡಿದ್ದಾರೆ. ಆ ಮುಖಾಂತರ POKಯ ಎಲ್ಲ ಈ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳೆಲ್ಲ ಹೋಗ್ತಾ ಇದೆ. ಸ್ಥಳೀಯರಿಗೆ ಕೆಲಸ ಇಲ್ಲ, ಅನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇದೆಲ್ಲ ಆಗ್ತಾ ಇರೋದು. ಹೀಗಾಗಿ POKಯಲ್ಲಿ ಭಾರತದ ಪರವಾಗಿ ಇದೀಗ ಘೋಷಣೆಗಳು ಮೊಳಗ್ತಾ ಇದೆ. ಅವರಿಗೆ ಈ ಗೋಧಿ ಹಿಟ್ಟು ಸಬ್ಸಿಡಿ ದರದಲ್ಲಿ ಕೊಡ್ತಿತ್ತಲ್ಲ, ಅದನ್ನು ಕೂಡ ಅಲ್ಲಿಯ ಪಾಕಿಸ್ತಾನ ಸರ್ಕಾರ ಬಂದ್ ಮಾಡಿದೆ. ಇಲ್ಲಿಯ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೊಡುವಂಥದ್ದು. ಬೇರೆ ಬೇರೆ ಪ್ರದೇಶದ ಜನ ಬಂದು ಕೂಡ ಇಲ್ಲಿ ವಾಸ ಮಾಡೋದಕ್ಕೆ, ಅದು ಪಂಜಾಬ್ ಪ್ರಾಂತ್ಯದ ಜನ ಆಗಿರ್ಬೋದು, ಸಿಂಧ್ ಪ್ರಾಂತ್ಯದ ಜನ ಆಗಿರ್ಬೋದು, ಬೇರೆ ಬೇರೆದವರು ಕೂಡ POKಯಲ್ಲಿ ಬಂದು ನಿಲ್ಲಿಸೋದಕ್ಕೆ ಅವರು ಒಂದು ಅವಕಾಶವನ್ನು ಮಾಡಿಕೊಡೋದು. ಆ ಮುಖಾಂತರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ಇದರ ವಿರುದ್ಧ ಜನ ಮಾತ್ರ ಇದೀಗ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಭಾರತದ ಸಹಾಯ ಬೇಕಾದ್ರೆ ನಾವು ಹೋಗ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಕತೆ. ಇದು ಏನಾಗ್ತಾ ಇದೆ ಅಂತ. ಜೀ ಕನ್ನಡ ನ್ಯೂಸ್ DNAಯ ಕೊನೆಯ ಸುದ್ದಿ, ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಬರೋಬ್ಬರಿ ಒಂದು ತಿಂಗಳಾಯಿತು. ಜೂನ್ 3, 2026
ಸಿದ್ದರಾಮಯ್ಯನವರ ನಂತರ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ಸಚಿವ ಸಂಪುಟದಲ್ಲೇ ಕೆಲವೊಂದಿಷ್ಟು ಗಟ್ಟಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಆ ಗಟ್ಟಿಯಾದ ನಿರ್ಧಾರಗಳಿಂದ ಇಲ್ಲಿಯ ತನಕ ನೋಡಿ, ಯಾರೇ ಅಧಿಕಾರ ಬಂದಾಗಲೂ ಕೂಡ ಮುಂದಿನ 6 ತಿಂಗಳು ಅದೊಂದು ಹನಿಮೂನ್ ಪೀರಿಯಡ್ ಅಂತ ಕರೀತಾರೆ. ಅದನ್ನು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ, ಹೆಂಗೋ ನಡೀತಾ ಇರುತ್ತೆ ಅಂತ. ಅದಾದ ನಂತರ ಅಸಲಿ ಆಟ ಶುರುವಾಗುತ್ತೆ ಅಂತೆಲ್ಲ ಒಂದು ವಿಶ್ಲೇಷಣೆ ಮಾಡಲಾಗುತ್ತೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ 1 ತಿಂಗಳ ನಂತರ ಕೆಲವೊಂದಿಷ್ಟು ಸವಾಲುಗಳಾಗಿದೆ, ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದ್ರೆ ಏನೇನು ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು, ಏನೇನಾಗಿದೆ, ರಿಪೋರ್ಟ್ ಕಾರ್ಡ್ ಹೆಂಗಿದೆ ಡಿ.ಕೆ. ಶಿವಕುಮಾರ್ ಅವ್ರದ್ದು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಜನಸಾಮಾನ್ಯರ ನೆರವಿಗೆ ಡಿ.ಕೆ. ಶಿವಕುಮಾರ್ ಒಂದು ಪಂಚತಂತ್ರವನ್ನು ಹೇಳಿದ್ರು. ಏನೇನು ಪಂಚತಂತ್ರ? ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಕೊಡ್ತೀವಿ ಅಂತ. ಅಂದರೆ ಉಚಿತವಾಗಿ ಓಡಾಡೋದಕ್ಕೆ ಮಹಿಳೆಯರಿಗೆ ಅವಕಾಶ ಇತ್ತು, ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೊಡ್ತೀವಿ ಅಂತ. ಯಾರ್ಯಾರು ಇಷ್ಟು ದಿನಗಳ ಕಾಲ ಹಣ ಕೊಟ್ಟಿದ್ರು ಅದನ್ನು ರಿಫಂಡ್ ಮಾಡು ಕೂಡ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಉಚಿತ ಬಸ್ ಪಾಸ್ ಕೊಟ್ಟರು. ಬಿ ಖಾತಾಯಿಂದ ಎ ಖಾತಾ ಪರಿವರ್ತನೆಗೆ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿದ್ದನ್ನು ನೋಡಿದ್ದೀವಿ. ಜನರ ಅಹವಾಲುಗಳನ್ನು ಆಲಿಸೋದಕ್ಕೆ ಒಂದು ಪ್ರಜಾಸೇವೆ ಎನ್ನುವಂಥ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತೀವಿ. ಅದಕ್ಕೆ ಸಚಿವರು ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಜನರ ಸಮಸ್ಯೆಗಳೇನಿರುತ್ತೆ, ಈಗ ಸಹಜವಾಗಿ ಜನರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡೋಗಿ ಸಚಿವರನ್ನು ಭೇಟಿ ಮಾಡ್ತಾರೆ. ಅದಾದ ನಂತರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ಕಡತಗಳ ಆಮೇಲೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಆ ಅಹವಾಲುಗಳನ್ನು ಬಗೆಹರಿಸಬೇಕಲ್ಲ, ಜನರ ಸಮಸ್ಯೆಗೆ ಸ್ಪಂದನೆ ಸಿಗಬೇಕಲ್ಲ. ಅದಕ್ಕಾಗಿಯೇ ಒಂದು ಪ್ರಜಾಸೇವೆ ಎನ್ನುವಂಥ ಒಂದು ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಸತಿ ಕಟ್ಟಡಗಳ ವಿದ್ಯುತ್ ಸಂಪರ್ಕಕ್ಕೆ ಓಸಿ ವಿನಾಯಿತಿಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಸೋರಿಕೆ ತಡೆಯೋದಕ್ಕೆ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡ್ತೀವಿ, ಕನ್ನಡಿಗರಿಗೆ ಮಾತ್ರ ಅಂತ ಒಂದು ಖಡಕ್ ಆದೇಶವನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಂದರೆ ಗೃಹಲಕ್ಷ್ಮಿ, ಗೃಹ ಜೊತೆಗೆ ಇದಕ್ಕೆ ಪರಿಷ್ಕರಣೆ ಮಾಡ್ತೀವಿ. ಅದಾದಂಥ ಹೊಸದಾಗಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಒಟ್ಟಾರೆ ಅನೇಕ ತಂತ್ರದ ಮುಖಾಂತರ ಜನಸಾಮಾನ್ಯರನ್ನ ತಮ್ಮತ್ತ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರ ಮೊದಲ ನಿರ್ಧಾರ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಉದ್ಯೋಗ ಕ್ರಾಂತಿ ಮತ್ತು ಬ್ರ್ಯಾಂಡ್ ಬೆಂಗಳೂರು ಸಂಕಲ್ಪ ಇದೆ. ಉದ್ಯೋಗ ಬೇಕು ಅಂತ ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಜನ ಪ್ರತಿಭಟನೆ ಮಾಡ್ತಾ ಇದ್ದನ್ನು ನೋಡ್ತೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲೂ ಕೂಡ ಅವರು ಹೇಳಿದರು, ನಮಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಜನರಿಗೆ, ಯುವಕರಿಗೆ ಉದ್ಯೋಗ ಸಿಗಬೇಕು. ಇಲ್ಲಿಯ ತನಕವೂ ಕೂಡ ಕಾಲ್ಫಾರ್ಮ್ ಆಗಿಲ್ಲ. ಅದು ಶಿಕ್ಷಕರಾಗಿರ್ಬೋದು, FDA, SDA ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ನೇಮಕಾತಿ ಆಗಿರ್ಬೋದು, ಅತಿಥಿ ಶಿಕ್ಷಕರ ನೇಮಕಾತಿ ಎಲ್ಲವೂ ಕೂಡ ಹಾಗೆ ಉಳಿದಿತ್ತು. ಡಿ.ಕೆ. ಶಿವಕುಮಾರ್ ಅವರು ಇದೀಗ 72,000 ಹುದ್ದೆಗಳ ನೇಮಕಾತಿಗಳಿಗೆ ಒಂದು 6 ತಿಂಗಳ ಗಡುವು ಕೊಟ್ಟಿದ್ದಾರೆ. 6 ತಿಂಗಳಲ್ಲಿ 72,000 ಹುದ್ದೆ ಭರ್ತಿ ಆಗಬೇಕು ಅಂತ. ಅದು ಕಲ್ಯಾಣ ಕರ್ನಾಟಕ ವೃಂದ ಆಗಿರ್ಬೋದು ಮತ್ತು ಇನ್ನುಳಿದಂಥ ಎಲ್ಲ ವೃಂದಗಳು ಸೇರಿದಂತೆ ಒಂದು 72,000 ಹುದ್ದೆ. ಬೆಂಗಳೂರಿನ ರಸ್ತೆಗಳ ಗುಂಡಿಗಳನ್ನು ಮುಚ್ಚೋದಕ್ಕೆ 2,000 ಕೋಟಿ ರೂಪಾಯಿ ಯೋಜನೆಯನ್ನು ಮಾಡಿದ್ದಾರೆ. ಖಾಸಗಿ ವಲಯದ ಉದ್ಯೋಗಿಗಳಿಗಾಗಿ ಒಂದು ಪ್ರತ್ಯೇಕ ಉದ್ಯೋಗ ವಿನಿಮಯ ಕೇಂದ್ರವನ್ನು, ಈ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಹೇಳಿದ್ರೆ ಒಂದು ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡುತ್ತೆ. ಅವರಿಗೆ ಯಾವ ಥರನಾದಂಥ ರಿಕ್ವೈರ್ಮೆಂಟ್ ಇದೆ ಅಂತ ಸರ್ಕಾರ ಪತ್ತೆ ಹಚ್ಚುತ್ತೆ. ಅದಕ್ಕೆ ಸೂಟೇಬಲ್ ಆಗುವಂತಹ ಕ್ಯಾಂಡಿಡೇಟ್ಗಳನ್ನು ಆ ಕಂಪನಿಗೆ ಕಳಿಸುವ ಪ್ರಯತ್ನವನ್ನು ಒಂದು ರೀತಿಯಾಗಿ ಮೀಡಿಯೇಟರ್ ಆಗಿ ಈ ಉದ್ಯೋಗ ವಿನಿಮಯ ಕೇಂದ್ರ ಕೆಲಸ ಮಾಡುತ್ತೆ. ಅದನ್ನು ಕೂಡ ಮೊದಲ ಸಚಿವ ಸಂಪುಟದಲ್ಲಿ ನಿರ್ಧಾರ ತೆಗೆದುಕೊಂಡರು. ಹೆಬ್ಬಾಳ ಬಳಿಯ ಸುರಂಗ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮುಖಾಂತರ ಒಂದು ಟ್ರಾಫಿಕ್ಗೆ ಬ್ರೇಕ್ ಹಾಕಿದ್ದಾರೆ. ಮತ್ತೊಂದು ಕಡೆ ಇತ್ತೀಚೆಗೆ BDA ವತಿಯಿಂದ ಒಂದು 15 ಲಕ್ಷ ಸಸಿ ನೆಡುವಂತಹ ಕಾರ್ಯಕ್ರಮ ಆಯ್ತಲ್ಲ, ಆ 15 ಲಕ್ಷ ಸಸಿ ನೆಡುವಂತಹ ಮುಖಾಂತರ ಒಂದು ಗಿನ್ನಿಸ್ ರೆಕಾರ್ಡ್ ಅನ್ನು ಕೂಡ ಆ ಮುಖಾಂತರ ಮಾಡಿದ್ದಾರೆ. ಒಂದು ಬ್ರ್ಯಾಂಡ್ ಬೆಂಗಳೂರು ಕನಸಿತ್ತು. ಅವರು ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿದ್ದರು ಬೆಂಗಳೂರಿನವರು ಡಿ.ಕೆ. ಶಿವಕುಮಾರ್. ಹೀಗಾಗಿ ಬೆಂಗಳೂರನ್ನ ವಿಶ್ವದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ವಿಶ್ವದ ನಗರವನ್ನಾಗಿ ಮಾಡಬೇಕು ಅಂತ ಆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಂದರೆ ಉದ್ಯೋಗ ಸೃಷ್ಟಿಯ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ. 72,000 ಹುದ್ದೆಗಳ ನೇಮಕಾತಿ ಆಗುತ್ತೆ. ಮತ್ತೊಂದು, ನೀರಾವರಿ ಹಿತ ಮತ್ತು ರೈತರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ತುಂಗಭದ್ರಾ ಗೇಟ್ ದುರಸ್ತಿ, ನಮ್ಮದು ಈ ತುಂಗಭದ್ರಾ ಜಲಾಶಯದ ಗೇಟ್ಗಳೆಲ್ಲ ದುರಸ್ತಿ ಆಗಿದ್ದನ್ನು ನಾವು ನೋಡಿದ್ದೀವಿ. 2025ರಿಂದ ಅಂಥದ್ದೆಲ್ಲ ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ ಇದಕ್ಕೆ ಪರಿಹಾರವಾಗಿ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ CMಗಳು ಅದನ್ನೆಲ್ಲ ಉದ್ಘಾಟನೆ ಮಾಡಿದ್ದನ್ನು ನೋಡಿ ಒಗ್ಗೂಡಿಸಿದ್ದಾರೆ. ನಾವು ಪ್ರಾದೇಶಿಕವಾಗಿ ಒಂದೇ ಭಾಗದಲ್ಲಿ ಇದ್ದೀವಿ, ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಎರಡನೇದು, ಮೇಕೆದಾಟು ಯೋಜನೆ ಅನುಷ್ಠಾನಕ್ಕಾಗಿ ಮಣ್ಣು ಪರೀಕ್ಷೆ ಮತ್ತು ಸಮೀಕ್ಷೆಗೂ ಕೂಡ ಎಲ್ಲ ಅನುಮತಿ ಕೊಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು. ಸಚಿವರುಗಳೆಲ್ಲ ಬೆಂಗಳೂರಲ್ಲಿರಬಾರ್ದು, ಶಾಸಕರು ಬೆಂಗಳೂರಲ್ಲಿರಬಾರ್ದು, ಕ್ಷೇತ್ರಗಳಿಗೆ ಹೋಗಬೇಕು ಅಂತ. ಹಾಸನದ IIT ಭೂ ಸ್ವಾಧೀನದ ರೈತರಿಗೆ 2013ರ ಕಾಯ್ದೆಯಡಿ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಮಾವು ಬೆಳೆಗಾರರಿಗೆ ಪ್ರೋತ್ಸಾಹಧನವನ್ನು ಮುಂದುವರಿಸುವುದಕ್ಕೆ ಕ್ಯಾಬಿನೆಟ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಂದರೆ ಈ ಬಾರಿ ಮಾವು ವಿಪರೀತವಾಗಿ ಬೆಳೆ ಆಗಿತ್ತು, ಮಾವು ಬೆಳೆಗಾರರಿಗೆ ದರ ಸಿಕ್ಕಿರಲಿಲ್ಲ. ಹೀಗಾಗಿ ಅದನ್ನು ಹೆಚ್ಚಳ ಮಾಡೋದಕ್ಕೆ ಒಂದು ಪ್ರೋತ್ಸಾಹಧನವನ್ನು ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಇಂಥದ್ದೊಂದು ಪ್ರಯತ್ನವನ್ನು ಪಟ್ಟು ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಮಾಡಿರೋದು. ಇದು ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಮತ್ತು ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂತಹ ನಿರ್ಧಾರಗಳು. ಮತ್ತೊಂದು ಕಡೆ ಆಡಳಿತ ವಿಚಾರದಲ್ಲಿ ಹೆಂಗಿದೆ ಅನ್ನೋದು ನೋಡ್ತಾ ಹೋಗೋದಾದ್ರೆ, ಒಂದು ಶಿಸ್ತಿನ ಆಡಳಿತವನ್ನು ಕೊಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ.
ಶಿಸ್ತಿನ ಆಡಳಿತ ಕೊಡಬೇಕು, ನಶೆ ಮುಕ್ತ ರಾಜ್ಯ ಮಾಡಬೇಕು ಅಂತ. ಸರ್ಕಾರಿ ಕಚೇರಿಗಳಲ್ಲಿ GPS ಆಧಾರಿತ ಹಾಜರಾತಿ ಕಡ್ಡಾಯ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳು 10 ಗಂಟೆಯ ಒಳಗಾಗಿ ಕಡ್ಡಾಯವಾಗಿ ಕಚೇರಿಗೆ ಬರಬೇಕು ಅಂತೆಲ್ಲ ಸೂಚನೆ ಕೊಟ್ಟರು. 2028ರ ವೇಳೆಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡ್ತೀವಿ. ಅಂದರೆ ಈ ಮಸಾಲೆ ಮತ್ತು ಗುಟ್ಕಾ ಯಾವುದು ಕೂಡ ಸೇರ್ಪಡೆ ಆಗಬಾರದು, ನಶೆ ಮುಕ್ತ ಕರ್ನಾಟಕ, ಅದರ ವಿರುದ್ಧವೂ ಕೂಡ ಅವರೆಲ್ಲ ಮಾತನಾಡಿದ್ದನ್ನು ನೋಡಿದ್ದೀವಿ. ಮೀಟರ್ ಬಡ್ಡಿ ದಂಧೆ ಮತ್ತು ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ವಿಶೇಷ ಪಡೆಯನ್ನು ಮಾಡಿಕೊಂಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ದೂರು ಕೊಡೋದಕ್ಕೆ ಒಂದು ಪ್ರತ್ಯೇಕ ಸಹಾಯವಾಣಿಯನ್ನು ಮಾಡ್ಕೊಂಡು, ಅಂದರೆ ಅವರ ಆಡಳಿತದ ಚುಕ್ಕಾಣಿ ಹೆಂಗಿದೆ ಅಂತ ನೋಡ್ತಾ ಇದ್ದೀವಿ. ಅವರು ರೌಡಿಗಳ ವಿರುದ್ಧ, ಮೀಟರ್ ಬಡ್ಡಿ ದಂಧೆಯ ವಿರುದ್ಧ, ಅದಾದ ನಂತರ ಅಧಿಕಾರಿಗಳ ಕ್ರಮಗಳ ವಿರುದ್ಧ, ಎಲ್ಲದರ ವಿರುದ್ಧವೂ, ಅಂದರೆ ಅದರ ವಿರುದ್ಧ ಒಂದು ಕೆಲಸವನ್ನು ಮಾಡಿಕೊಂಡು ಅದನ್ನು ತಹಬದಿಗೆ ತೆಗೆದುಕೊಳ್ಳೋ ಪ್ರಯತ್ನ. CSR ನೀತಿಯ ಮುಖಾಂತರ ಕಾರ್ಪೊರೇಟ್ ಹಣ ಏನು ಬರುತ್ತೆ ಆ ಹಣವನ್ನು ಅಭಿವೃದ್ಧಿಗೆ ಬಳಸಿಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಇದು DK ಶಿವಕುಮಾರ್ ಅವರ ಆಡಳಿತದ ಗುರಿಯಾದರೆ, DK ಶಿವಕುಮಾರ್ ಮುಂದಿರುವಂಥ ಸವಾಲುಗಳೇನು? DK ಶಿವಕುಮಾರ್ ಅವರು 1 ತಿಂಗಳಾಯಿತು ಮುಖ್ಯಮಂತ್ರಿಯಾಗಿ. ಹಾಗಾದರೆ ಸವಾಲುಗಳೇನಿದೆ? ಸವಾಲುಗಳ ಪಟ್ಟಿಯೂ ಕೂಡ ದೊಡ್ಡದಿದೆ DK ಶಿವಕುಮಾರ್ ಅವರ ಎದುರಿಗೆ. ಏನೇನು? ಬಿಡದಿ ಟೌನ್ಶಿಪ್ ವಿರೋಧ ಇದೆ. ಸ್ವಂತ ಜಿಲ್ಲೆಯ ರೈತರಿಂದ ಚಳುವಳಿ ಆಗ್ತಾ ಇದೆ. ಭೂಸ್ವಾಧೀನ ಆಗಬಾರದು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ, BJಪಿಯವರೆಲ್ಲ ಸೇರಿಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. HDK ಜೊತೆ ಸಂಘರ್ಷ ಇದೆ. ಅಂದರೆ ರಿಯಲ್ ಎಸ್ಟೇಟ್ ದಂಧೆ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿರೋದು. ಒಕ್ಕಲಿಗ ನಾಯಕತ್ವಕ್ಕಾಗಿ ಉಭಯ ನಾಯಕರುಗಳ ನಡುವೆ ಪೈಪೋಟಿ ಆಗ್ತಾ ಇದೆ. ಮತ್ತೊಂದು ಕಡೆ ಆಂತರಿಕ ಬಣ ರಾಜಕೀಯ. ಸಿದ್ದರಾಮಯ್ಯನವರ ಬಣ, DK ಶಿವಕುಮಾರ್ ಅವರ ಬಣ, ಈ ಬಣದ ನಡುವೆ ಏನಾಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಸಚಿವ ಸಂಪುಟದ ಲಾಬಿಗಳೆಲ್ಲ ನಡೀತಾ ಇದೆ. ಹಿರಿಯರು, ಕಿರಿಯರು ಇತ್ಯಾದಿ ಬೆಳವಣಿಗೆ ಇದೆ. ಸಂಪನ್ಮೂಲ ಕ್ರೋಢೀಕರಣ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು, ಅಧಿಕಾರಿಗಳ ಅಸಹಕಾರ ಹೆಂಗಿರುತ್ತೆ ಅಂತ ಏನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಏನಾಗುತ್ತೆ ಕಾದ್ ನೋಡೋಣ. DK ಶಿವಕುಮಾರ್ ಅವರ ಮುಂದಿನ 1.5-2 ವರ್ಷಗಳ ಕಾಲ ಅಧಿಕಾರವನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.